ಓಂ ಶಾಂತಿ. 31/3/2007 ಅವ್ಯಕ್ತ ರಿವೈಸ್ ಮುರಳಿ ಡೇಟ್ ಇದು. ಇವತ್ತು ಅಕ್ಟೋಬರ್ 19, 2025. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. सपूत बन अपनी सूरत से बाप की सूरत दिखाना, निर्माण के साथ निर्मल वाणी, निर्माण स्थिति का बैलेंस रखना. ಸುಪುತ್ರರಾಗಿ ತನ್ನ ಚೆಹರೆಯಿಂದ ಬಾಬೋರನ್ನ ತೋರಿಸಿ, ನಿಮ್ಮ ಗುಣ ಲಕ್ಷಣಗಳಿಂದ ಬಾಬೋರನ್ನ ತೋರಿಸುವಂತಹ ಸುಪುತ್ರರಾಗಿ, ನಿರ್ಮಾಣದ ಸೇವೆಯ ಜೊತೆಗೆ ನಿರ್ಮಲ ವಾಣಿ, ನಿರ್ಮಾಣ ಸ್ಥಿತಿಯ ಬ್ಯಾಲೆನ್ಸ್ ಇಟ್ಕೊಳ್ಳಿ. ಬಾಬೋರ ಕನ್ಸ್ಟ್ರಕ್ಷನ್ ನಿರ್ಮಾಣದ ಕಾರ್ಯ ಏನಿದೆ ಸೇವೆ, ಇದರ ಜೊತೆಯಲ್ಲಿ ನಿರ್ಮಲ ವಾಣಿ, ನಿರ್ಮಾಣ ಸ್ಥಿತಿಯ ಬ್ಯಾಲೆನ್ಸ್ ಇಟ್ಕೊಳ್ಳಿ. आज बाप दादा चारों ओर के बच्चों के भाग्य की रेखाएं देख हर्षित हो रहे हैं. ಇಂದು ಬಾಪ್ ದಾದವರು ನಾಲ್ಕು ಕಡೆ ಇರ್ತಕ್ಕಂತಹ ಮಕ್ಕಳ ಭಾಗ್ಯದ ರೇಖೆಯನ್ನ ನೋಡಿ ಹರ್ಷಿತರಾಗ್ತಾ ಇದ್ದಾರೆ. सभी बच्चों के मस्तक में चमकती हुई ज्योति की रेखा चमक रही है. ಎಲ್ಲ ಮಕ್ಕಳ ಮಸ್ತಕದಲ್ಲಿ ಹೊಳಿತಾ ಇರ್ತಕ್ಕಂತಹ ಜ್ಯೋತಿಯ ರೇಖೆ ಹೊಳಿತಾ ಇದೆ, ಸ್ಪಷ್ಟವಾಗಿ ಹೊಳಿತಾ ಇದೆ, ಪ್ರಕಾಶಿಸ್ತಾ ಇದೆ. ನಯನೋ ಮೇ ರೂಹಾನಿಯತ್ ಕಾ ಭಾಗ್ಯ ರೇಖಾ ದಿಖಾಯಿ ದೇ ರಹಿ ಹೈ. ಮಸ್ತಕದಲ್ಲಿ ಹೊಳಿತಾ ಇರ್ತಕ್ಕಂತಹ ಜ್ಯೋತಿಯ ರೇಖೆ ಸ್ಪಷ್ಟವಾಗಿದೆ. ನಯನಗಳಲ್ಲಿ ಆತ್ಮೀಯತೆಯ ಭಾಗ್ಯದ ರೇಖೆ ಕಾಣಿಸ್ತಾ ಇದೆ. मुख में श्रेष्ठ वाणी के भाग्य की रेखा दिखाई दे रही है. ಬಾಯಲ್ಲಿ ಅಥವಾ ತುಟಿಗಳಲ್ಲಿ ಶ್ರೇಷ್ಠ ವಾಣಿ, ಈ ಶ್ರೇಷ್ಠ ವಾಣಿಯ ಭಾಗ್ಯದ ರೇಖೆ ಕಾಣಿಸ್ತಾ ಇದೆ. ಹೋಠೋ ಮೇ ರೂಹಾನಿ ಮುಸ್ಕುರಾಟ್ ದೇಖ್ ರಹೆ ಹೈ. ಈ ತುಟಿಗಳಲ್ಲಿ ಆತ್ಮೀಯ ಮುಗುಳ್ನಗೆಯ ರೇಖೆಯನ್ನ ನೋಡ್ತಾ ಇದ್ದಾರೆ. हाथों में सर्व परमात्मा खजानों की रेखा दिखाई दे रही है. ಕೈಗಳಲ್ಲಿ ಸರ್ವ ಪರಮಾತ್ಮನ ಖಜಾನೆಗಳ ರೇಖೆ ಕಾಣಿಸ್ತಾ ಇದೆ. ಹರ್ ಯಾದ್ ಕೆ ಕದಂ ಮೇ ಪದ್ಮೋಂ ಕಿ ರೇಖಾ ದೇಖ್ ರಹೆ ಹೈ. ನಿಮ್ಮ ಪ್ರತಿಯೊಂದು ನೆನಪಿನ ಹೆಜ್ಜೆಯಲ್ಲಿ ಪದಮದಷ್ಟು ರೇಖೆಯನ್ನ ನೋಡ್ತಾ ಇದ್ದಾರೆ. हर एक के हृदय में बाप के लव में लवलीन की रेखा देख रहे हैं. ಪ್ರತಿಯೊಬ್ಬರ ಹೃದಯದಲ್ಲಿ ಬಾಬೋರ ಪ್ರೀತಿಯ ಲವಲೀನವಾಗಿರೋ ಸ್ಥಿತಿಯ ರೇಖೆಯನ್ನ ನೋಡ್ತಾ ಇದ್ದಾರೆ. ನೋಡಿ, ಬಾಬೋರು ನಮ್ಮ ಒಂದೊಂದು ಇಂದ್ರಿಯಗಳಲ್ಲೂ ಒಂದೊಂದು ಭಾಗ್ಯದ ರೇಖೆ ನೋಡ್ತಾ ಇದ್ದಾರೆ. ಹಾಗೆ ತನ್ನನ್ನು ತಾನೇ ನೋಡ್ಕೊಳ್ತಾ ಹೋಗಿ ತನಗಿರೋ ಭಾಗ್ಯದ ರೇಖೆಯನ್ನ. ऐसा श्रेष्ठ भाग्य हर एक बच्चा अनुभव कर रहे हैं ना. ಇಂತಹ ಶ್ರೇಷ್ಠ ಭಾಗ್ಯವನ್ನ ಪ್ರತಿಯೊಂದು ಮಕ್ಕಳು ಅನುಭವ ಮಾಡ್ತಾ ಇದ್ದೀರಿ ಅಲ್ವಾ. क्योंकि ये भाग्य की रेखाएं स्वयं बाप ने हर एक के श्रेष्ठ कर्म की कलम से खींची है. ಯಾಕೆ ಅಂದ್ರೆ ಈ ಭಾಗ್ಯದ ರೇಖೆಗಳನ್ನು ಸ್ವಯಂ ತಂದೆನೆ ಪ್ರತಿಯೊಂದು ಶ್ರೇಷ್ಠ ಕರ್ಮದ ಪೆನ್ನಿಂದ ಈ ರೇಖೆಯನ್ನ ಬರ್ದಿದ್ದಾರೆ. ऐसा श्रेष्ठ भाग्य जो अविनाशी है, सिर्फ इस जन्म के लिए नहीं है, लेकिन अनेक जन्मों की अविनाशी भाग्य रेखाएं है. ಇಂತಹ ಶ್ರೇಷ್ಠ ಅವಿನಾಶಿ ಆಗಿರೋ ಭಾಗ್ಯ ಇದು ಕೇವಲ ಈ ಒಂದು ಜನ್ಮಕ್ಕಲ್ಲ, ಆದ್ರೆ ಅನೇಕ ಜನ್ಮಗಳಿಗೆ ಅವಿನಾಶಿ ಭಾಗ್ಯದ ರೇಖೆಗಳಿದು. ಅವಿನಾಶಿ ಬಾಪ್ ಹೇ, ಅವಿನಾಶಿ ಭಾಗ್ಯ ಕಿ ರೇಖಾಯೇ ಹೇ. ತಂದೆನೂ ಅವಿನಾಶಿಯಾಗಿದ್ದಾರೆ, ಹಾಗೂ ಭಾಗ್ಯನೂ ಅವಿನಾಶಿ ರೇಖೆಗಳಿದು.
इस समय श्रेष्ठ कर्म के आधार पर सर्व रेखाएं प्राप्त होती है. ಎಲ್ಲ ರೇಖೆಗಳು ಈ ಸಮಯದ ಸಂಗಮ ಯುಗ ಸಮಯದ ಶ್ರೇಷ್ಠ ಕರ್ಮದ ಆಧಾರದ ಮೇಲೆ ಈ ಸರ್ವ ರೇಖೆಗಳು ಪ್ರಾಪ್ತಿಯಾಗುತ್ತೆ. ಮಸ್ತಕದಲ್ಲಿರ್ಬೋದು, ನಯನಗಳಲ್ಲಿ, ಬಾಯಲ್ಲಿ, ತುಟಿಗಳಲ್ಲಿ, ಕೈಗಳಲ್ಲಿ, ಪ್ರತಿಯೊಂದು ಹೆಜ್ಜೆಯಲ್ಲಿ, ಹೃದಯದಲ್ಲಿ ಎಲ್ಲ ರೇಖೆಗಳು ಏನಿದೆ ಇದೆಲ್ಲ ಭಾಗ್ಯದ ರೇಖೆ. ಈಗ ಈ ಸಮಯದ ಶ್ರೇಷ್ಠ ಕರ್ಮದ ಆಧಾರದ ಮೇಲೆ ಸರ್ವ ರೇಖೆಗಳು ಪ್ರಾಪ್ತಿಯಾಗತ್ತೆ. इस समय का पुरुषार्थ अनेक जन्म की प्रारब्ध बना देता है. ಈ ಸಮಯದ ಪುರುಷಾರ್ಥ ನಿಮ್ಮ ಅನೇಕ ಜನ್ಮದ ಪ್ರಾರಬ್ಧವನ್ನ ರೂಪಿಸುವಂತದ್ದಾಗಿದೆ. सभी बच्चों को जो प्रारब्ध अनेक जन्म मिलनी है, बाप दादा व अभी इस समय इस जन्म में पुरुषार्थ के प्रारब्ध की प्राप्ति देखने चाहते हैं. ಎಲ್ಲ ಮಕ್ಕಳ ಪ್ರಾರಬ್ಧ ಅನೇಕ ಜನ್ಮಕ್ಕೆ ಸಿಗುವಂಥದ್ದು. ಎಲ್ಲ ಮಕ್ಕಳಿಗೂ ಈ ಪ್ರಾರಬ್ಧ ಈಗ ಮಾಡೋ ಪುರುಷಾರ್ಥದ ಪ್ರಾರಬ್ಧ ಅನೇಕ ಜನ್ಮ ಸಿಗುವಂಥದ್ದು. ಬಾಪ್ ದಾದವರು ಅದನ್ನ ಈಗ ಈ ಸಮಯದಲ್ಲಿ ಈ ಜನ್ಮದ ಪುರುಷಾರ್ಥದ ಪ್ರಾರಬ್ಧ ಅಥವಾ ಪ್ರಾಪ್ತಿಯನ್ನ ನೋಡ್ಲಿಕ್ಕೆ ಬಯಸ್ತಾರೆ ಬಾಬವರು. तेरा भविष्य नहीं, लेकिन अभी भी ये सब रेखाएं सदा अनुभव में आए, क्योंकि अभी के ये दिव्य संस्कार आपका नया संसार बना रहा है. ಕೇವಲ ಭವಿಷ್ಯಕ್ಕಷ್ಟೇ ಅಲ್ಲ, ಆದ್ರೆ ಈಗಲೇ ಈ ಎಲ್ಲ ರೇಖೆಗಳು ಸದಾ ನಿಮ್ಮ ಅನುಭವಕ್ಕೆ ಬರ್ಬೇಕು. ಭವಿಷ್ಯದಲ್ಲಂತೂ ಪ್ರಾರಬ್ಧ ಇದೇ ಇದೆ, ಈಗಲೂ ಇದೆಲ್ಲ ರೇಖೆಗಳು ಸದಾ ನಿಮ್ಮ ಅನುಭವಕ್ಕೆ ಬರಬೇಕು. ಏಕೆಂದರೆ ಈಗ ಈ ದಿವ್ಯ ಸಂಸ್ಕಾರ ನಿಮ್ಮ ಹೊಸ ಜಗತ್ತನ್ನ ಮಾಡುವಂಥದ್ದಾಗಿದೆ. ನಮ್ಮ ದಿವ್ಯ ಸಂಸ್ಕಾರದ ಆಧಾರದ ಮೇಲೆ ಹೊಸ ಸಂಸಾರ, ಹೊಸ ಜಗತ್ತಿನ ನಿರ್ಮಾಣ ಆಗ್ತಾ ಇದೆ. ಆದ್ದರಿಂದ ಚೆಕ್ ಮಾಡ್ಕೊಳ್ಳಿ. ಚೆಕ್ಕರ್ನ ಆತಾ ಹೇನ ಸ್ವಯಂ ಹಿ ಸ್ವಯಂ ಕೆ ಚೆಕ್ಕರ್ ಬನು. ಚೆಕ್ ಮಾಡ್ಕೊಳಕ್ಕೆ ಬರುತ್ತಲ್ವಾ, ನಿಮ್ಗೆ ನೀವೇ ಚೆಕ್ಕರ್ ಆಗಿ ನಿಮ್ಮನ್ನ ನೀವೇ ಚೆಕ್ ಮಾಡ್ಕೊಳ್ಳಿ. ಸರ್ವ ಭಾಗ್ಯ ಕಿ ರೇಖಾಯ್ ಅಭಿ ಭಿ ಅನುಭವ ಹೋತಿ ಹೇ. ಎಲ್ಲ ಭಾಗ್ಯದ ರೇಖೆಗಳು ಬಾಬೋರ್ ಮೇಲೆ ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಆ ಎಲ್ಲ ಭಾಗ್ಯದ ರೇಖೆಗಳು ಈಗಲೂ ನನಗೆ ಅನುಭವಕ್ಕೆ ಬರ್ತಾ ಇದೆಯಾ? ऐसा तो नहीं समझते कि प्रारब्ध अंत में दिखाई देगी. ಈ ತರ ಅಂತೂ ತಿಳ್ಕೊಳ್ಳಲ್ಲ ತಾನೆ, ಎಲ್ಲ ಪ್ರಾರಬ್ಧ ಅಂತ್ಯದಲ್ಲಿ ಅನುಭವಕ್ಕೆ ಬರುತ್ತೆ, ಅಂತ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಪ್ರಾಪ್ತಿ भी अब है तो प्रारब्ध का अनुभव भी अभी करना है. ಪ್ರಾಪ್ತಿನೂ ಈಗಲೇ ಸಿಗುತ್ತೆ, ಆದ್ದರಿಂದ ಪ್ರಾರಬ್ಧದ ಅನುಭವನು ಈಗಲೇ ಮಾಡಬೇಕು. भविष्य संसार के संस्कार अभी प्रत्यक्ष जीवन में अनुभव होना है. ಭವಿಷ್ಯ ಜಗತ್ತಿನ ಸಂಸ್ಕಾರ ಏನಿದೆ, ದೈವಿ ಸಂಸ್ಕಾರ, ಅದೀಗ ಪ್ರತ್ಯಕ್ಷ ಜೀವನದಲ್ಲಿ ಅನುಭವ ಆಗ್ಬೇಕು. ಭವಿಷ್ಯದಲ್ಲಿ ಆಗ್ತೀವಿ ಅಂತಲ್ಲ, 21 ಜನ್ಮ ಅಂದ್ರೆ ಈಗಲೇ ಈ ಜನ್ಮದಲ್ಲೇ ಪ್ರತ್ಯಕ್ಷ ಜೀವನದಲ್ಲೇ ಅನುಭವ ಆಗ್ಬೇಕು. तो क्या चेक करो, भविष्य संसार के संस्कार का गायन करते हो कि भविष्य संसार में एक राज्य होगा. ಪ್ರತ್ಯಕ್ಷ ಜೀವನದಲ್ಲಿ ಅನುಭವ ಆಗ್ಬೇಕು. ಅದರಿಂದ ಏನ್ ಚೆಕ್ ಮಾಡ್ಕೊಳ್ತೀರಿ? ಭವಿಷ್ಯ ಜಗತ್ತಿನ ಸಂಸ್ಕಾರದ ಗಾಯನ ಏನಿದೆ, ಆ ಭವಿಷ್ಯ ಸಂಸಾರ ಜಗತ್ತಲ್ಲಿ ಒಂದು ರಾಜ್ಯ ಇರುತ್ತೆ ಅನ್ನೋ ಗಾಯನ ಇದೆ ಅಲ್ವಾ. ಯಾದ್ ಹೇನಾ ವ ಸಂಸಾರ ಕಿತನೆ ಬಾರ್ ಉಸ್ ಸಂಸಾರ ಮೇ ರಾಜ್ಯ ಕಿಯಾ ಹೇ. ನೆನಪಿದೆ ಅಲ್ವಾ ಆ ಜಗತ್ತು ಎಲ್ಲಿ ಒಂದು ರಾಜ್ಯ ಇತ್ತು. ನಾವೇ ಹೇಳ್ತೀರ ಎಷ್ಟು ಭಾರಿ ಆ ಜಗತ್ತಲ್ಲಿ ರಾಜ್ಯ ಮಾಡಿದಿರಿ. ಯಾದ್ ಹೇ ಕಿ ಯಾದ್ ದಿಲಾನೆ ಸೆ ಯಾದ್ ಆತಾ ಹೇ. ನೆನಪು ನಿಮಗೆ ಸ್ವತಃ ಇದೆಯೋ ಅಥವಾ ಬಾಬೋರ್ ನೆನಪು ತರಿಸ್ಕೊಟ್ಟಾಗ ನೆನಪಿಗೆ ಬರುತ್ತೋ? ಕ್ಯಾತೆ ವ ಸ್ಮೃತಿ ಮೇ ಹೇನಾ. ನೀವ್ ಏನ್ ಆಗಿದ್ರಿ ಏನ್ ಇದ್ರಿ ಅದು ನಿಮ್ಗೆ ಸ್ಮೃತಿಗೆ ಬರುತ್ತಲ್ವಾ. ಲೇಕಿನ್ ವಹಿ ಸಂಸ್ಕಾರ ಅಭಿ ಕೆ ಜೀವನ್ ಮೇ ಪ್ರತ್ಯಕ್ಷ ರೂಪ ಮೇ ಹೇ. ಆದ್ರೆ ಅದೇ ಸಂಸ್ಕಾರ ಭವಿಷ್ಯದ ಏನ್ ಸಂಸ್ಕಾರ ದೈವಿ ಸಂಸ್ಕಾರ ಇದೆ, ಆ ಸಂಸ್ಕಾರ ಈಗಲೇ ಜೀವನದಲ್ಲಿ ಪ್ರತ್ಯಕ್ಷ ರೂಪದಲ್ಲಿದೆಯಾ? तो चेक करो, अभी भी मन में बुद्धि में संबंध संपर्क में जीवन में एक राज्य है.
ಹೇಳ್ತೀವಿ ಭವಿಷ್ಯ ಸತ್ಯಯುಗದಲ್ಲಿ ಒಂದು ರಾಜ್ಯ ಇರುತ್ತೆ ಅಂತ, ಆದ್ರೆ ಅದರ ಪ್ರತ್ಯಕ್ಷ ಪ್ರಮಾಣ ಇಲ್ಲೇ ಕಾಣ್ಬೇಕಲ್ಲ. ಆದ್ದರಿಂದ ಚೆಕ್ ಮಾಡ್ಕೊಳ್ಳಿ ಈಗಲೇ. ಮನಸ್ಸಲ್ಲಿ, ಬುದ್ಧಿಯಲ್ಲಿ, ಸಂಬಂಧ ಸಂಪರ್ಕದಲ್ಲಿ, ಜೀವನದಲ್ಲಿ ಒಂದು ರಾಜ್ಯ ಇದೆಯಾ? ಒಂದು ಆತ್ಮ ರಾಜನ ರಾಜ್ಯ ಇದೆಯಾ? कभी कभी आत्मा के राज्य के साथ साथ माया का राज्य भी तो नहीं है. ಈಗೀಗ ಆತ್ಮದ ರಾಜ್ಯ ಜೊತೆ ಜೊತೆಗೆ ಮಾಯೆಯ ರಾಜ್ಯನೂ ನಡೆಯದಿಲ್ವಾ? ಜೈಸೆ ಭವಿಷ್ಯ ಪ್ರಾರಬ್ಧ ಮೇ ಏಕ್ ಹಿ ರಾಜ್ಯ ಹೇ ದೋ ನಹಿ ಹೇ. ಹೇಗೆ ಭವಿಷ್ಯದ ಪ್ರಾರಬ್ಧದಲ್ಲಿ ಏನ್ ಹೇಳ್ತೀರಿ? ಒಂದು ರಾಜ್ಯ ಇರುತ್ತೆ, ಎಲ್ಲದೂ ಒಂದು ತಾನೆ. ಒಂದು ಧರ್ಮ, ಒಂದು ಭಾಷೆ, ಒಬ್ಬರ ಆಡಳಿತ, ಒಂದು ರಾಜ್ಯ, ಎಲ್ಲ ಒಂದು ಹೇಳ್ತೀರಲ್ಲ. ಆ ಬಾಬಾ ಹೇಳ್ತಾರೆ ಒಂದು ರಾಜ್ಯ ಇದೀಗ, ಎರಡಿಲ್ಲ ತಾನೆ. ಕೆಲವು ಸಲ ಆತ್ಮ ಸ್ವರಾಜ್ಯ, ಕೆಲವು ಸಲ ಮಾಯೆ ರಾಜ್ಯ, ಆತರ ಎರಡೆರಡು ಇರಲ್ಲ ತಾನೆ. तो अभी भी दो राज्य तो नहीं है. जैसे भविष्य राज्य में एक राज्य के साथ एक धर्म है, वह धर्म कौन सा है? ಹೇಗೆ ಭವಿಷ್ಯ ರಾಜ್ಯದಲ್ಲಿ ಒಂದು ರಾಜ್ಯದ ಜೊತೆಗೆ ಒಂದು ಧರ್ಮ ಇರುತ್ತೆ, ಆ ಒಂದು ಧರ್ಮ ಯಾವುದು? ಸಂಪೂರ್ಣ ಪವಿತ್ರತೆಯ ಧಾರಣೆಯ ಧರ್ಮ. तो अभी चेक करो कि पवित्रता संपूर्ण है. ಅಲ್ಲಿ ಒಂದು ಧರ್ಮ, ಅರ್ಥಾತ್ ಧರ್ಮದ ಅರ್ಥ ಪವಿತ್ರತೆನೇ ನಮ್ಮ ಧರ್ಮ ಧಾರಣೆ. ಈಗ ಚೆಕ್ ಮಾಡ್ಕೊಳ್ಳಿ, ಪವಿತ್ರತೆ ಸಂಪೂರ್ಣವಾಗಿದೆಯಾ? ಒಂದು ಧರ್ಮ ಅಂದ್ರೆ ಈಗ ಸಂಪೂರ್ಣ ಪವಿತ್ರತೆ. ಸ್ವಪ್ನ ಮೇ ಭಿ ಅಪವಿತ್ರತಾ ಕಾ ನಾಮ್ ನಿಶಾನ್ ನಹಿ ಹೋ. ಸ್ವಪ್ನ ಮಾತ್ರದಲ್ಲೂ ಅಪವಿತ್ರತೆಯ ಹೆಸರು ಚಿಹ್ನೆನೂ ಇರಬಾರ್ದು. ಪವಿತ್ರತೆ ಅರ್ಥಾತ್ ಸಂಕಲ್ಪ, ಮಾತು, ಕರ್ಮ ಹಾಗೂ ಸಂಬಂಧ ಸಂಪರ್ಕದಲ್ಲಿ ಒಂದೇ ಧಾರಣೆ, ಸಂಪೂರ್ಣ ಪವಿತ್ರತೆ. ಬ್ರಹ್ಮಚಾರಿ, ಬ್ರಹ್ಮಚರ್ಯ ಅಷ್ಟೇ ಅಲ್ಲ, ब्रह्मचारी. अपनी चेकिंग करने आती है. जिसको अपनी चेकिंग करने आती है वह हाथ उठाओ. आती है और करते भी है. ತನಗೆ ತನ್ನನ್ನ ತಾನು ಚೆಕ್ ಮಾಡ್ಕೊಳಕ್ ಯಾರಿಗ್ ಬರುತ್ತೆ? ಯಾರಿಗೆ ತನ್ನ ಚೆಕಿಂಗ್ ಮಾಡ್ಕೊಳಕ್ ಬರುತ್ತೆ ಅವ್ರ ಕೈ ಎತ್ತಿ. ಬರುತ್ತಾ? ಜೊತೆಗೆ ಮಾಡ್ಕೊಳ್ತೀರಾ ಚೆಕಿಂಗು? ಬಾಬಾ ಮತ್ತೆ ಕೇಳ್ತಾರೆ, ಕರ್ತೆ ಹೇ, ಕರ್ತೆ ಹೇ. टीचर्स को आता है, डबल फॉरेनर्स को आता है. क्यों? अभी की पवित्रता के कारण आपके जड़ चित्र से भी पवित्रता की मांग करते हैं. ಬಾಬಾ ಅವ್ರು ಮತ್ತೆ ಮತ್ತೆ ಕೇಳ್ತಾರೆ, ಮಾಡ್ಕೋತೀರಾ? ತನ್ನ ಚೆಕಿಂಗ್ ಮಾಡ್ಕೋತೀರಾ? ಟೀಚರ್ಸಿಗೆ ಬರುತ್ತಾ? ಡಬಲ್ ಫಾರಿನರ್ಸಿಗೆ ಬರುತ್ತಾ? ಯಾಕಿಷ್ಟು ಒತ್ತಿ ಒತ್ತಿ ಕೇಳ್ತಾರೆ ಬಾಬಾ ಅವ್ರಂದ್ರೆ, ಈಗಿನ ಪವಿತ್ರತೆಯ ಕಾರಣನೇ ಆ ಧಾರಣೆ, ಒಂದು ಧರ್ಮದ ಧಾರಣೆನೇ ಕಾರಣದಿಂದ ನಿಮ್ಮ ಜಡ ಚಿತ್ರದಿಂದನೂ ಪವಿತ್ರತೆಯನ್ನೇ ಬೇಡ್ತಾರೆ. ಶುದ್ಧಿಯನ್ನ, ಪವಿತ್ರತೆಯನ್ನ ಬೇಡ್ತಾರೆ. ಪವಿತ್ರತೆ ಅರ್ಥಾತ್ ಒಂದು ಧರ್ಮ ಈಗ ಸ್ಥಾಪನೆ ಆಗುತ್ತೆ, ಯಾವುದು ಭವಿಷ್ಯದಲ್ಲಿ ನಡೆಯುತ್ತೆ. ಸ್ಥಾಪನೆ ಇವಾಗ ಆಗುತ್ತೆ, ಮತ್ತೆ ಅರ್ಧ ಕಲ್ಪ ನಡೆಯುತ್ತೆ. ऐसा ही भविष्य का क्या गायन है. एक राज्य, एक धर्म और साथ में सदा सुख, शांति, संपत्ति, अखंड सुख, अखंड शांति, अखंड संपत्ति. तो अब कि आपके स्वराज्य के जीवन में वह है विश्व राज्य और इस समय है स्वराज्य. चेक करो. अविनाशी सुख, परमात्मा सुख, ಅವಿನಾಶಿ ಅನುಭವ ಹೋತಾ ಹೇ. ಬಾಬಾ ಹೇಳ್ತಾರೆ ಒಂದು ರಾಜ್ಯ, ಒಂದು ಧರ್ಮ. ಒಂದು ಧರ್ಮ ಅಂದ್ರೆ ಪವಿತ್ರತೆನೇ ನಮ್ಮ ಸ್ವಧರ್ಮ ಧಾರಣೆ. ಒಂದು ರಾಜ್ಯ ಅಂದ್ರೆ ಆತ್ಮ ರಾಜನ ರಾಜ್ಯ. ಬಾಬಾ ಅವ್ರು ಹೇಳೋದು ಆ ಒಂದು ಧರ್ಮ, ಒಂದು ರಾಜ್ಯದಲ್ಲಿ ಸದಾ ಸುಖ, ಶಾಂತಿ, ಸಂಪತ್ತು. ಅದನ್ನು ಎಷ್ಟು? ಅಖಂಡ ಸುಖ, ಅಖಂಡ ಶಾಂತಿ, ಅಖಂಡ ಸಂಪತ್ತು. ಈಗ ನಿಮ್ಮ ಸ್ವರಾಜ್ಯದ ಜೀವನದಲ್ಲಿ ಅದು. ಬಾಕಿ ವಿಶ್ವ ರಾಜ್ಯ ಈ ಸಮಯದ ಸ್ವರಾಜ್ಯ. ಚೆಕ್ ಮಾಡ್ಕೊಳ್ಳಿ. ಈಗ ಅವಿನಾಶಿ ಸುಖ, ಪರಮಾತ್ಮ ಸುಖ ಅವಿನಾಶಿಯಾಗಿ ಅನುಭವ ಆಗುತ್ತಾ? ಅವಿನಾಶಿಯಾಗಿ ನಿರಂತರವಾಗಿ ಅನುಭವ ಆಗುತ್ತಾ?
कोई साधन व कोई सैल्वेशन के आधार पर सुख का अनुभव तो नहीं होता है। ಯಾವುದೇ ಸಾಧನ, ಯಾವುದೇ ಸ್ಯಾಲ್ವೇಷನ್ ಆಧಾರದ ಮೇಲೆ, ಯಾವುದೇ ಸಾಧನ ಅಂದ್ರೆ ಪ್ರಾಪ್ತಿಗಳು, ಸ್ಯಾಲ್ವೇಷನ್ ಯಾವುದೇ ವಸ್ತು ಸಾಧನಗಳು, ಅದರ ಆಧಾರದ ಮೇಲೆ ಸುಖದ ಅನುಭವ ಆಗೋದಿಲ್ವಾ? ಏಕೆಂದ್ರೆ ಇವೆಲ್ಲವೂ ಕ್ಷಣಿಕವಾಗಿರೋದು, ಅದರಿಂದ ಸಿಗೋ ಸುಖನು ಕ್ಷಣಿಕ. ಅದ್ರ ಮೇಲೆ ಅದರ ಆಧಾರದ ಮೇಲೆ ನಿಮ್ಗೆ ಆತರ ಸುಖದ ಅನುಭವ ಆಗೋದಿಲ್ವಾ? कभी किसी भी कारण से दुख की लहर अनुभव में नहीं आनी चाहिए ಎಂದು ಪವಿತ್ರತೆ ಅಂದ್ರೇನು ಅದನ್ನ ಬಾಬಾ ಹೇಳ್ತಾರೆ. ಎಂದು ಯಾವುದೇ ಕಾರಣದಿಂದನೂ ದುಃಖದ ಅಲೆ ನಿಮ್ಗೆ ಅನುಭವಕ್ಕೆ ಬರಬಾರ್ದು. कोई नाम मान शांति आधार पर तो सुख अनुभव नहीं होता है क्यों? ಯಾರೋ ನನಗೆ ಗೌರವ ಕೊಟ್ರು, ಮಾನ ಕೊಟ್ರು, ನನ್ನ ಹೆಸರು ಹೇಳಿದ್ರು, ಮಹಿಮೆ ಆಯ್ತು, ಅದರ ಆಧಾರದ ಮೇಲೆ ಸುಖದ ಅನುಭವ ಆಗೋದಿಲ್ಲ ತಾನೆ. ಅದರ ಆಧಾರದ ಮೇಲೆ ಸುಖ ಆಗುತ್ತೆ ಅಂದ್ರೆ ಅದಿಲ್ಲ ಅಂದ್ರೆ ದುಃಖನೂ ಆಗುತ್ತಲ್ಲ. क्यों नाम मान शान साधन सैल्वेशन ये स्वयं ही विनाशी है अल्प काल के. ಬಾಬಾ ಹೇಳೋದು ಈ ಹೆಸರು, ಕೀರ್ತಿ, ಗೌರವ, ಸಾಧನ, ಸ್ಯಾಲ್ವೇಷನ್ ಎಲ್ಲ ಸ್ವಯಮೇ ವಿನಾಶಿ, ಅದು ಅಲ್ಪ ಕಾಲದ್ದು. ಮತ್ತು ಅದರಿಂದ ಸಿಗೋ ಸುಖ, ಶಾಂತಿ ಅವಿನಾಶಿ, ಅಖಂಡವಾಗಿ ಹೆಂಗಿರಕ್ ಸಾಧ್ಯ? ಈ ವಿನಾಶಿ ಆಧಾರದಿಂದ ಅವಿನಾಶಿ ಸುಖ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಚೆಕ್ ಕರ್ತೆ ಜಾವೋ, ಅಭಿ ಭಿ ಸುನ್ತೆ ಭಿ ಜಾವೋ, ಅಪ್ನೆ ಮೇ ಚೆಕ್ ಬಿ ಕರ್ತೆ ಜಾವೋ. ಬಾಬಾ ಹೇಳ್ತಾರೆ ಈಗಲೇ ಚೆಕ್ ಮಾಡ್ಕೊಳ್ತಾ ಹೋಗಿ. ಹಂಗಲ್ಲ ಮುರುಳಿ ಕೇಳಿ ಮುರುಳಿ ಮುಗಿದ್ಮೇಲೆ ನನ್ನ ಮನೆಗೆ ಹೋಗಿ ಅಥವಾ ಆಮೇಲೆ ನಾನು ಚೆಕ್ ಮಾಡ್ತೀನಿ. ಮುರುಳಿ ಕೇಳ್ತಾ 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 ಹೋಗಿ ತನ್ನನ್ನ ಚೆಕ್ ಮಾಡ್ಕೊಳ್ತಾ ಹೋಗಿ. ನನ್ನ ಸ್ವರಾಜ್ಯ ಯಾವ ತರ ಇದೆ? ಒಂದು ರಾಜ್ಯ ಇದೆಯಾ ನಂದು? ಒಂದು ಧರ್ಮ ಇದೆಯಾ? ಅಖಂಡವಾಗಿದೆಯಾ? ಅಥವಾ ಅಲ್ಪ ಕಾಲದ ಪ್ರಾಪ್ತಿ ಮೇಲ್ ಇದೆಯಾ? ಇದನ್ನ ಚೆಕ್ ಮಾಡ್ಕೊಳ್ತಾ ಹೋಗಿ. तो पता पड़ता जाएगा अब के संस्कार और भविष्य संसार की प्रारब्ध में कितना अंतर है. ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಈಗಿರೋ ನನ್ನ ಸಂಸ್ಕಾರ ಮತ್ತು ಭವಿಷ್ಯದ ಜಗತ್ತಿನ ಪ್ರಾರಬ್ಧಕ್ಕೂ ಎಷ್ಟೊಂದು ಅಂತರ ಇದೆ. आप सबने जन्मते ही बाप दादा से वायदा किया है, याद है? वायदा की भूल गया है. ಬಾಬಾ ಅವ್ರು ನೆನಪು ತರಿಸ್ಕೊಡ್ತಾರೆ, ನೀವೆಲ್ಲರೂ ಈ ದಿವ್ಯ ಜನ್ಮವನ್ನ ತಗೊಳ್ತಾನೆ ನೀವೆಲ್ಲರೂ ಬಾಪ್ ದಾದವ್ರ ಜೊತೆ ವಾಯ್ದೆ ಮಾಡಿದಿರಿ. ನೆನಪಿದೆಯಾ ವಾಯ್ದೆ ಅಥವಾ ಮರ್ತು ಬಿಟ್ಟಿದ್ದೀರಾ? ಯಹಿ ವಾಯ್ದಾ ಕಿಯಾ कि हम सभी बाप के साथी बन विश्व कल्याणकारी बन नया सुख शांतिमय संसार बनाने वाले. याद है? ವಾಯ್ದೆ ನೆನಪಿದೆಯಾ? ನಾವು ಎಲ್ರು ಬಾಬುವರ ಜೊತೆಗಾರರಾಗಿ ವಿಶ್ವ ಕಲ್ಯಾಣಕಾರಿಯಾಗಿ ಹೊಸ ಸುಖಮಯ ಶಾಂತಿಮಯ ಜಗತ್ತನ್ನ ಮಾಡೋರು ನಾವು, ಅವ್ರ ಕಾರ್ಯದಲ್ಲಿ ಸಹಯೋಗಿಗಳು ನಾವು. ಈ ತರ ವಾಯ್ದೆ ನೆನಪಿದೆಯಾ? ಅಪ್ನಾ ವಾಯ್ದಾ ಯಾದ್ ಹೇ? ಯಾದ್ ಹೇ ತೋ ಹಾತ್ ಉಠಾವ್. ನೀವ್ ಮಾಡಿರೋ ಪ್ರಾಮಿಸ್ ನಿಮಗ್ ನೆನಪಿದೆಯಾ? ನೆನಪಿದ್ರೆ ಕೈ ಎತ್ತಿ. ಪಕ್ಕಾ ವಾಯ್ದಾ ಹೇ ಥೋಡಾ ಗಡ್ಬಡ್ ಹೋ ಜಾತಿ ಹೇ. ಈ ವಾಯ್ದೆ ಪಕ್ಕನೋ ಅಥವಾ ಸ್ವಲ್ಪ ಏರುಪೇರಾಗುತ್ತೋ? ಅವ್ರನ್ನ ನೋಡಿ ಕೈ ಎತ್ತದು, ಇವ್ರನ್ನ ನೋಡಿ ಹೇಳೋದು, ಅಥವಾ ಬಾಬೋರು ಏನ್ ಅನ್ಕೋತಾರೆ ಅಂತ ಹೇಳೋದು, ಹಂಗೆ ಗಡ್ಬಡ್ ಹೋ ಜಾತಿ ಹೇ. ನಯಾ ಸಂಸಾರ ಪರಮಾತ್ಮ ಸಂಸ್ಕಾರಕ್ಕೆ ಆಧಾರ ಸೆ ಬನಾನೆ ವಾಲೆ ಹೇ. ಹೊಸ ಜಗತ್ತು ಹೇಗ್ ಬರುತ್ತೆ? ಈಗ ಪರಮಾತ್ಮನ ಸಂಸ್ಕಾರವನ್ನ ಧಾರಣೆ ಮಾಡ್ಕೊಳ್ಳಿ, ಅದರ ಆಧಾರದ ಮೇಲೆ ಹೊಸ ಜಗತ್ತಿನ ನಿರ್ಮಾಣ ಆಗುತ್ತೆ. तो सिर्फ अभी पुरुषार्थ नहीं करना लेकिन पुरुषार्थ की प्रारब्ध भी अभी अनुभव करनी है. ಹಂಗಲ್ಲ ಇವಾಗ ಪುರುಷಾರ್ಥ ಮಾಡ್ತೀವಿ, ಸತ್ಯಯುಗದಲ್ಲಿ ಹೋಗಿ ಪ್ರಾರಬ್ಧ ಪಡಿತೀವಿ ಅಂತಲ್ಲ. ಬಾಬಾ ಹೇಳ್ತಾರೆ ಈಗ ಪುರುಷಾರ್ಥ ಜೊತೆಗೆ ಪುರುಷಾರ್ಥದ ಪ್ರಾರಬ್ಧನು ಈಗಲೇ ಅನುಭವ ಆಗ್ಬೇಕು. ಸುಖದ ಜೊತೆಗೆ ಶಾಂತಿಯನ್ನು ಚೆಕ್ ಮಾಡ್ಕೊಳ್ಳಿ. ಅಶಾಂತ ಸರ್ಕಮ್ಟೆನ್ಸ್, अशांत वायुमंडल, उसमें भी आप शांति सागर के बच्चे सदा कमल पुष्प समान अशांति को भी शांति की वायुमंडल में परिवर्तन कर सकते हो. ಬರೀ ಸುಖ ಅಲ್ಲ, ನಾವೇ ಹೇಳ್ತಾರೆ ಸುಖದ ಜೊತೆಗೆ ಶಾಂತಿಯನ್ನು ಚೆಕ್ ಮಾಡ್ಕೊಳ್ಳಿ. ಅಶಾಂತವಾಗಿರೋ ಪರಿಸ್ಥಿತಿ, ಅಶಾಂತವಾದ ವಾಯುಮಂಡಲ, ಅದರಲ್ಲೂ ನೀವು ಶಾಂತಿ ಸಾಗರನ ಮಕ್ಕಳು, ಸದಾ ಕಮಲ ಪುಷ್ಪ ಸಮಾನ
ಅಶಾಂತಿಯನ್ನು ಶಾಂತಿಯ ವಾಯುಮಂಡಲದಲ್ಲಿ ಪರಿವರ್ತನೆ ಮಾಡಕ್ಕಾಗುತ್ತಾ? ಇದಕ್ಕೆ ಹೇಳೋದು ಅಖಂಡ ಶಾಂತಿ. ಎಲ್ಲ ಶಾಂತವಾಗಿದ್ದಾಗ ನನಗೂ ಶಾಂತಿ ಅನುಭವ ಇದೆ, ಎಲ್ಲ ಅಶಾಂತಿ ವಾತಾವರಣ ಇದೆ, ಅವಾಗ ನನಗೆ ಅಶಾಂತಿ ಆಗುತ್ತೆ. ನಾವು ಹೇಳ್ತಾರೆ ಅದಕ್ಕೆ ಅಖಂಡ ಶಾಂತಿ ಅಂತ ಹೇಳೋದಿಲ್ಲ. ಆದ್ದರಿಂದ ಚೆಕ್ ಮಾಡಿ, ಎಲ್ಲಾದರ ಮಧ್ಯದಲ್ಲೂ ಅಶಾಂತಿಯ ವಾಯುಮಂಡಲವನ್ನು ನಾನು ಪರಿವರ್ತನೆ ಮಾಡ್ಕೊಳ್ಳೋಷ್ಟು ಶಕ್ತಿ ಇದೆಯಾ? शांत वायुमंडल है, उसमें अपने शांति अनुभव की ये कोई बड़ी बात नहीं है. ಶಾಂತಿಯ ವಾತಾವರಣ ನೋಡಿ, ಸೆಂಟ್ರು ಮಧುಬನದ ವಾತಾವರಣ ಎಷ್ಟು ಶಾಂತವಾಗಿದೆ. ಶಾಂತಿಯ ಅನುಭವ ಅಲ್ಲ ಆಗುತ್ತೆ, ಇದ್ಯಾವ ದೊಡ್ಡ ಮಾತು ಅಲ್ಲ. ಆದ್ರೆ ನಿಮ್ಮ ಪ್ರಾಮಿಸ್ ಏನು? ಅಶಾಂತಿ ಕೋ ಶಾಂತಿ ಮೇ ಪರಿವರ್ತನ್ ಕರ್ನೆ ವಾಲೆ. ಅಶಾಂತಿ ಮಾಡೋ ವ್ಯಕ್ತಿ, ಅಶಾಂತಿಯ ವಾತಾವರಣ ವಾಯುಮಂಡಲ, ಅಲ್ಲಿ ನಾನು ಶಾಂತಿಯನ್ನು ಶಾಂತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ತೀನಿ. ಅದು ನಿಮ್ಮ ವಾಯ್ದೆ. ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ತಾ ಇದ್ದೀರಿ ಅಲ್ವಾ? ಪರಿವರ್ತಕರೋ ಪರವಶರೋ? ಪರಿವರ್ತಕರಾಗ್ತಿರೋ? ಪರವಶೋ ನೈ ಹೋನ, ಪರಿವರ್ತಕ್ ಹೋ. ಪರಿವರ್ತಕ್ ಕವಿ ಪರವಶ್ ನಹಿ ಹೋ ಸಕ್ತಾ ಹೈ. ಪರಿವರ್ತಕರ ಪರವಶ ಆಗೋರ ಏನ್ ಮಾಡೋದು? ವಾತಾವರಣ ಹಂಗಿತ್ತು, ಅದಕ್ಕೆ ನನಗೂ ಅಶಾಂತಿ ಆಯ್ತು ಅಂದ್ರೆ ಪರವಶರು ನಾವು. ಪರಿವರ್ತಕರು ಅಂದ್ರೆ ವಾತಾವರಣ ವಾಯುಮಂಡಲ ಹೇಗೆ ಇರ್ಲಿ, ತನ್ನ ಸುಖ ಶಾಂತಿಯ ಒಂದು ರಾಜ್ಯ ಒಂದು ಧರ್ಮದ ಸ್ಥಿತಿಯಿಂದ ಕೆಳಗೆ ಬರದೇ ಇರೋದು. ಇಸಿ ಪ್ರಕಾರ ಸೆ ಸಂಪತ್ತಿ ಅಕೂಟ ಸಂಪತ್ತಿ ವ ಸ್ವರಾಜ್ಯ ಅಧಿಕಾರಿ ಕಿ ಕ್ಯಾ ಹೈ. ಅದೇ ತರ ಒಂದು ಬಾಬಾ ಸುಖ, ಅಖಂಡ ಶಾಂತಿ, ಅಖಂಡವಾದ ಸಂಪತ್ತು. ಅಖಂಡ ಸಂಪತ್ತು स्वराज्य अधिकारी की क्या है? ज्ञान गुण और शक्तियां. स्वराज्य अधिकारी की संपत्तियां ये है. ಅಖಂಡವಾದಂತಹ ಸಂಪತ್ತು ಅಂದ್ರೆ ಸ್ವರಾಜ್ಯ ಅಧಿಕಾರಿಗಳ ಸಂಪತ್ತು ಯಾವುದು? ಜ್ಞಾನ. ಜ್ಞಾನ ಅಂದ್ರೆ ಅದ್ರಲ್ಲಿ ಎಷ್ಟೊಂದು ಜ್ಞಾನ ಇದೆ, ಗುಣಗಳು ಎಷ್ಟೊಂದಿದೆ, ಶಕ್ತಿಗಳು. ಈ ಸ್ವರಾಜ್ಯ ಅಧಿಕಾರಿಗಳ ಸಂಪತ್ತಿದು. ಚೆಕ್ ಮಾಡ್ಕೊಳ್ಳಿ. ಜ್ಞಾನದ ಎಲ್ಲ ವಿಸ್ತಾರವನ್ನು ಸಾರ್ಕೋ ಸ್ಪಷ್ಟ ಜಾನ್ ಗಯೇ ಹೋನ. ಜ್ಞಾನ ಎಷ್ಟೊಂದು ವಿಸ್ತಾರ ಇದೆ, ಈ ವಿಸ್ತಾರದ ಸ್ಪಷ್ಟ ಸಾರವನ್ನ ತಿಳ್ಕೊಂಡಿದ್ದೀರಿ ಅಲ್ವಾ? ಜ್ಞಾನ ಕಾ ಅರ್ಥ ಯೇ ನಹಿ ಸಿರ್ಫ್ ಭಾಷಣ ಕಿಯಾ, ಕೋರ್ಸ್ ಕರಾಯಾ. ಜ್ಞಾನ ಕಾ ಅರ್ಥ ಹೇ ಸಮಜ್. ನಾವೇ ಹೇಳ್ತಾರೆ ಜ್ಞಾನದ ಅರ್ಥ ಇದಲ್ಲ, ನಾನು ತುಂಬಾ ಚೆನ್ನಾಗಿ ಭಾಷಣ ಮಾಡ್ತೀನಿ, ಕೋರ್ಸ್ ಮಾಡ್ತೀನಿ, ಕ್ಲಾಸ್ ಮಾಡ್ತೀನಿ, ಇದು ಜ್ಞಾನದ ಅರ್ಥ ಅಲ್ಲ. ಜ್ಞಾನದ ಅರ್ಥ ಏನು? ಅರಿವು. तो हर संकल्प, हर कर्म, बोल, ज्ञान अर्थात समझदार, नॉलेजफुल बन के करते हैं. ನನ್ನ ಪ್ರತಿ ಒಂದು ಸಂಕಲ್ಪ, ನಾನು ಮಾತಾಡೋ ಪ್ರತಿ ಒಂದು ಮಾತು ಜ್ಞಾನ ಅರ್ಥಾತ್ ತಿಳುವಳಿಕೆ, ಅರಿವು, ಅದರ ನಾಲೆಜ್ಫುಲ್ ಆಗಿ ಮಾಡ್ತೀನ. ಸರ್ವ ಗುಣಗಳು ಪ್ರಾಕ್ಟಿಕಲ್ ಜೀವನದಲ್ಲಿ ಇಮರ್ಜ್ ಆಗ್ತಾ ಇದೆಯಾ ನನ್ನಲ್ಲಿ? ಸರ್ವ ಗುಣಗಳು ಇದೆಯಾ? ಯಥಾಶಕ್ತಿ ಇದೆಯಾ? ಅದೇ ರೀತಿ ಸರ್ವಶಕ್ತಿಗಳು. ನಿಮ್ಮ ಟೈಟಲ್ ಏನು? ಮಾಸ್ಟರ್ ಸರ್ವಶಕ್ತಿಮಾನ್. ಶಕ್ತಿವಾನ್ ಅಲ್ಲ, ಸರ್ವಶಕ್ತಿ ಸಂಪನ್ನರಿದ್ದೀರಾ. और दूसरी बात, ಸರ್ವಶಕ್ತಿಯ ಸಮಯ पर ಕಾರ್ಯ करती है. ಸರ್ವಶಕ್ತಿಗಳು, ಮಾಸ್ಟರ್ ಸರ್ವಶಕ್ತಿವಾನ್ ಅಂದ್ರೆ ಸರ್ವಶಕ್ತಿಗಳನ್ನು ನಿಮಗೆ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತಾ? ಸಮಯದಲ್ಲಿ ಶಕ್ತಿಗಳು ಉಪಯೋಗಕ್ಕೆ ಬರುತ್ತಾ? समय पर हाजिर होती है या समय बीत जाता फिर याद आता है. ಸಮಯದಲ್ಲಿ ನೆನಪಿಗೆ ಬರುತ್ತೋ ಅಥವಾ ಸಮಯ ಕಳೆದೋದ್ಮೇಲೆ ನೆನಪಿಗೆ ಬರುತ್ತೋ? ನಾನು ಆ ಪರಿಸ್ಥಿತಿಯಲ್ಲಿ ಸಹನೆ ಮಾಡ್ಕೋಬೇಕಾಗಿತ್ತು, ಆ ಪರಿಸ್ಥಿತಿಯಲ್ಲಿ ನಾನು ಅಳವಡಿಸ್ಕೋಬೇಕಾಗಿತ್ತು, ಸಮಯ ಮುಗಿದ ಮೇಲೆ. तो चेक करो, तीनों ही बातें एक राज, एक धर्म और अविनाशी सुख शांति संपत्ति. क्योंकि नए संसार में बातें जो अभी स्वराज्य के समय का अनुभव है वह नहीं हो सकता है. ಬಾಬಾ ಹೇಳ್ತಾರೆ ನೋಡಿ, ಚೆಕ್ ಮಾಡ್ಕೊಳ್ಳಿ, ಮೂರನ್ನು ಚೆಕ್ ಮಾಡಿ. ಒಂದು ರಾಜ್ಯ ಇದೆಯಾ? ನನ್ನ ಆತ್ಮ ರಾಜನ ಸ್ವರಾಜ್ಯ ಇದೆಯಾ ಅಥವಾ ಮಧ್ಯೆ ಮಧ್ಯೆ ಮಾಯ ರಾಜ್ಯ ಮಿಕ್ಸ್ ಆಗುತ್ತಾ? ಒಂದು ಧರ್ಮ ಬ್ರಹ್ಮಚಾರಿ, ಒಂದು ಧಾರಣೆ ಇದೆಯಾ? ಹಾಗೆ ಮೂರನೇದು ಅವಿನಾಶಿ ಅಖಂಡ ಸಂಪತ್ತು, ಸುಖ ಶಾಂತಿ ಸಂಪತ್ತು. ಏಕೆಂದ್ರೆ ಹೊಸ ಜಗತ್ತು
जगत्तಲ್ಲಿ ये बातें जो अभी स्वराज्य के समय अनुभव है वह नहीं हो सकता है. ಈಗ ಏನು ಸ್ವರಾಜ್ಯದ ಸಮಯದಲ್ಲಿ ಅನುಭವ ಮಾಡ್ತಿರೋ ಈ ಅನುಭವ ಅಲ್ಲಿರಲ್ಲ. ಭವಿಷ್ಯದ ಪ್ರಾರಬ್ಧದ ಅನುಭವನೇ ಬೇರೆ, ಸ್ವರಾಜ್ಯದ ಅನುಭವನೇ ಬೇರೆ. ಆದ್ದರಿಂದ ಇದೆಲ್ಲ ನೋಡಿ, ಒಂದು ರಾಜ್ಯ, ಒಂದು ಧರ್ಮ ಹಾಗೂ ಅವಿನಾಶಿ ಸುಖ ಶಾಂತಿ ಸಂಪತ್ತಿನ ಒಂದು ಜಗತ್ತು. ನಾವು ಹೇಳ್ತಾರೆ ಇದು ಇಲ್ಲಿಯ ಅನುಭವನೇ ಬೇರೆ, ಅಲ್ಲಿಯ ಅನುಭವನೇ ಬೇರೆ. अभी इन सभी बातों का अनुभव कर सकते हैं. ಈಗಲೇ ಇದೆಲ್ಲ ಮಾತಿನ ಅನುಭವ ಆಗುತ್ತೆ. ಅಲ್ಲಿದೇನು ಅನುಭವ ಅದು ಬೇರೆ, ಇಲ್ಲಿಯ ಅನುಭವ ಪುರುಷಾರ್ಥದ ಅನುಭವ ಪ್ರಾರಬ್ಧದ ಅನುಭವ ಎಲ್ಲ ಒಟ್ಟೊಟ್ಟಿಗೆ ಇದೆ. अभी से संस्कार इमर्ज होंगे तब अनेक जन्म प्रारब्ध के रूप में चलेंगे. ಈಗಲೇ ಈ ಸಂಸ್ಕಾರಗಳು ಇಮರ್ಜ್ ಆಗಿರ್ಬೇಕು. ಹಂಗಲ್ಲ ಇಲ್ಲಿ ಪುರುಷಾರ್ಥ ಮಾಡ್ತೀವಿ ಅಲ್ಲಿ ಹೋಗಿ ಪ್ರಾರಬ್ಧ ಇಮರ್ಜ್ ಆಗುತ್ತೆ ಅಂತಲ್ಲ. ಇಲ್ಲೇ ಎಲ್ಲ ಸಂಸ್ಕಾರ ಇಮರ್ಜ್ ಆಗಿರ್ಬೇಕು. ಯಾವ ಸಂಸ್ಕಾರ? ಒಂದು ರಾಜ್ಯ, ಒಂದು ಧರ್ಮ, ಅವಿನಾಶಿ ಸುಖ ಶಾಂತಿ ಸಂಪತ್ತಿನ ಜಗತ್ತು. ಈ ಜಗತ್ತಿಲ್ಲೇ ಒಳಗಡೆ ನಮ್ಮಲ್ಲಿ. ನಾವೇ ಹೇಳ್ತಾರೆ ಈಗಲೇ ಇಮರ್ಜ್ ಆಗಿರ್ಬೇಕು. ಆಗ ಅನೇಕ ಜನ್ಮ ಅಲ್ಲಿ ಪ್ರಾರಬ್ಧದ ರೂಪದಲ್ಲಿ ನಡೆಯುತ್ತೆ. ऐसा नहीं समझते कि धारणा कर रहे हो जाएगा अंत तक हो ही जाएंगे. ಈ ತರ ವಿಚಾರ ಮಾಡಲ್ಲ, ಈ ತರ ತಿಳ್ಕೊಳ್ಳಲ್ಲ ತಾನೆ. ಧಾರಣೆ ಮಾಡ್ತಾ ಇದ್ದೀನಿ ಆಗ್ಬಿಡುತ್ತೆ, ಅಂತ್ಯದಲ್ಲಿ ಆಗ್ಬಿಡ್ತೀನಿ, ಆ ತರ ವಿಚಾರ ಮಾಡಲ್ಲ ತಾನೆ. बाप दादा ने पहले से ही इशारा दे दिया है. बहुत काल का अभी का अभ्यास बहुत काल की प्राप्ति का आधार है. ಬಾಪ್ ದಾದವರು ಮೊದಲೇ ಮಕ್ಕಳಿಗೆ ಸೂಚನೆ ತಿಳುವಳಿಕೆ ಕೊಟ್ಟಿದ್ದಾರೆ. ಬಹಳ ಕಾಲದ ಅಭ್ಯಾಸ, ಈಗಿನ ಬಹಳ ಕಾಲದ ಅಭ್ಯಾಸ ಅಲ್ಲಿ ಬಹಳ ಕಾಲದ ಪ್ರಾಪ್ತಿಗೆ ಆಧಾರ. ಆಮೇಲೆ ಆಗ್ತೀನಿ ಅಂದ್ರೆ ಅದು ಅಂತ್ಯಕಾಲ ಆಗುತ್ತೆ, ಬಹಳ ಕಾಲ ಆಗೋದಿಲ್ಲ. अंत में हो जाएगा नहीं सोचना, हो जाएगा नहीं होना ही है. क्यों? स्वराज्य का जो अधिकार है वह अभी बहुत काल का अभ्यास चाहिए. ಅಂತ್ಯದಲ್ಲಿ ಆಗ್ಬಿಡುತ್ತೆ ಆ ತರ ಯೋಚನೆ ಮಾಡಬೇಡಿ. ಆಗ್ಬಿಡುತ್ತೆ ಅಲ್ಲ, ಈಗಲೇ ಆಗ್ಬೇಕು. ಏಕೆಂದ್ರೆ ಸ್ವರಾಜ್ಯ ಅಧಿಕಾರಿಗಳು ನೀವು, ಅದು ಬಹಳ ಕಾಲದ ಅಭ್ಯಾಸ ಬೇಕು. ಸ್ವರಾಜ್ಯ ಅಧಿಕಾರಿ ಆಮೇಲೆ ಆಗ್ಬಿಡ್ತೀನಿ ಅಂತಲ್ಲ, ಬಹಳ ಕಾಲದ स्वराज्य अधिकारियागिरो अभ्यास बेको. अगर एक जन्म में अधिकारी नहीं बन सकते, अधीन बन जाते, अनेक जन कैसे होंगे? ಈ ಒಂದು ಜನ್ಮ ನೀವು ಅಧಿಕಾರಿಯಾಗಿರಕ್ಕಾಗಲ್ಲ ಅಂದ್ರೆ, ಅಧೀನತೆ ಇದೆ ಅಂದ್ರೆ ಅನೇಕ ಜನ್ಮ ಅಧಿಕಾರಿ ಹೇಗಾಗ್ತೀರಿ? ಆದ್ದರಿಂದ बाप दादा सभी चारों ओर के बच्चों को बार बार इशारा दे रहे हैं. ನಾಲ್ಕು ಕಡೆ ಇರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಪದೇ ಪದೇ ಎಚ್ಚರಿಕೆ ಸೂಚನೆ ಕೊಡ್ತಾ ಇರ್ತಾರೆ. अभी समय की रफ्तार तीव्र गति में जा रही है, इसलिए सभी बच्चों को अभी सिर्फ पुरुषार्थी नहीं बनना, लेकिन तीव्र पुरुषार्थी बन. पुरुषार्थ की प्रारब्ध का अभी बहुत काल से अनुभव करना है. ಏಕೆಂತ ಹೇಳಿದ್ರೆ ಈಗ ಮಕ್ಕಳು ಬರೀ ಪುರುಷಾರ್ಥಿ ಅಲ್ಲ. ಯಾಕೆ ಬಾಬೋರು ಸಮಯದ ವೇಗ ತೀವ್ರ ಗತಿಯಲ್ಲಿ ಹೋಗ್ತಾ ಇರೋದನ್ನ ನೋಡಿ ಸೂಚನೆ ಯಾಕೆ ಕೊಡ್ತಾರೆ ಅಂದ್ರೆ, ಈಗ ಬರೀ ಪುರುಷಾರ್ಥ ನಡೆಯೋದಿಲ್ಲ, ಆದ್ರೆ ತೀವ್ರ ಪುರುಷಾರ್ಥಿಗಳಾಗಿ ಪುರುಷಾರ್ಥದ ಪ್ರಾರಬ್ಧ ಈಗ ಬಹಳ ಕಾಲ ಅನುಭವ ಆಗ್ಬೇಕು. ಏಕೆಂದ್ರೆ ಬಾಬೋರ್ ಲಾಸ್ಟ್ ಸಂಡೇ ಮುರಳಿಯನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಶ್ರೇಷ್ಠ ವೃತ್ತಿಯಿಂದ ವೈಬ್ರೇಷನ್ ವಾಯುಮಂಡಲ ಮಾಡೋದೇ ಶ್ರೇಷ್ಠವಾದ ತೀವ್ರ ಪುರುಷಾರ್ಥ. ಇನ್ನೊಂದು ಆಶೀರ್ವಾದ ಕೊಡಿ, ಆಶೀರ್ವಾದ ತಗೊಳ್ಳಿ. ಈಗ ನಿಮ್ಗೆ ಪುರುಷಾರ್ಥ ಸಹಜ ಮತ್ತು ತೀವ್ರ ಆಗ್ಬೇಕಂದ್ರೆ ಇದೇ ಆಧಾರ. तीव्र पुरुषार्थ की निशानियां बाप दादा ने पहले भी सुनाई. ತೀವ್ರ ಪುರುಷಾರ್ಥದ ಚಿಹ್ನೆಗಳೇನು ಬಾಪ್ ದಾದವರು ಮೊದಲೇ ತಿಳಿಸ್ಕೊಟ್ಟಿದ್ದಾರೆ. ತೀವ್ರ ಪುರುಷಾರ್ಥಿ ಸದಾ ಮಾಸ್ಟರ್ ದಾತ ಆಗಿರ್ತಾರೆ. ತೀವ್ರ ಪುರುಷಾರ್ಥ ಇದೆ ಅಂದ್ರೆ ಸದಾ ಮಾಸ್ಟರ್ ದಾತ, ಲೇವ್ತಾ ನೈ ದೇವತಾ ದೇನೇವಾಲ. ತೀವ್ರ ಪುರುಷಾರ್ಥ ಅಂದ್ರೆ ಅವರಿಗೆ ತಗೊಳ್ಳೋ ಸಂಕಲ್ಪ ಇಲ್ಲ, ಲೇವತಾ ಅಲ್ಲ ದೇವತಾ, ಸದಾ ಕೊಡ್ತಾ ಹೋಗ್ತಾರೆ.
ಅವ್ರು ನನಗೆ ಗೌರವ ಕೊಟ್ಟಿಲ್ಲ, ಅದಕ್ಕೆ ನಾನು ಯಾಕೆ ಕೊಡ್ಲಿ, ಅವ್ರು ನನ್ ಮಾತಾಡ್ಸಿಲ್ಲ, ನಾನು ಯಾಕೆ ಇದು ಯಾವುದು ತಗೊಳ್ಳೋ ಸಂಕಲ್ಪನೆ ಇಲ್ಲ, ಕೊಡ್ತಾ ಹೋಗೋದು. ये हो तो मेरा पुरुषार्थ हो, ये करे तो मैं भी करूं, ये बदले तो मैं भी बदलूं, ये बदले ये करे, ये दातापन की निशानी नहीं है. ನನ್ ಪುರುಷಾರ್ಥ ಚೆನ್ನಾಗಿರ್ಬೇಕಂದ್ರೆ ಇವ್ರು ಹಿಂಗಿರ್ಬೇಕು, ಅವಾಗ ನಾನು ಚೆನ್ನಾಗಿ ಪುರುಷಾರ್ಥ ಮಾಡ್ತೀನಿ. ಇವ್ರು ಚೇಂಜ್ ಆಗ್ಲಿ, ಅವಾಗ ನಾನು ಚೇಂಜ್ ಆಗ್ತೀನಿ. ಇವ್ರು ಮಾಡಿದ್ರೆ ನಾನು ಮಾಡ್ತೀನಿ. ಇದು ದಾತಾತನದ ಚಿಹ್ನೆ ಅಲ್ಲ. ಇದೇನು? ಲೇವ್ತ. ಅವ್ರಿದ್ರೆ ನಾನು ಇರೋದು. ವ್ಯಾಪಾರ ಆಯ್ತು, ಇಲ್ಲಾಂದ್ರೆ ಲೇವ್ತಾ. कोई करे न करे लेकिन मैं बाप दादा समान करूं. ब्रह्मा बाप समान भी साकार में भी देखा. बच्चे करे तो मैं करूं, कभी नहीं कहा मैं करके बच्चों से कराऊं. ಯಾರ್ ಮಾಡ್ಲಿ ಮಾಡದೇ ಇರ್ಲಿ, ಆದ್ರೆ ನಾನು ಬಾಪ್ ದಾದವರ ಸಮಾನ ಮಾಡ್ಬೇಕು. ಬ್ರಹ್ಮ ತಂದೆ ಸಮಾನ. ಸಾಕಾರದಲ್ಲೂ ನೋಡಿದ್ದೀರಿ ಬ್ರಹ್ಮ ಬಾಬೋರನ್ನ. ಈ ಬಲೆ ನಾವು ನೋಡಿಲ್ದೇ ಇರ್ಬೋದು, ಚರಿತ್ರೆ ಅಂತೂ ಕೇಳಿದೀವಲ್ಲ. ಮಕ್ಕಳು ಮಾಡ್ಲಿ, ಆಮೇಲೆ ನಾನ್ ಮಾಡ್ತೀನಿ. ಇದು ಈ ತರ ಬಾಬೋರ್ ಯಾವಾಗೂ ಹೇಳಿಲ್ಲ. ಕಬಿ ನಹಿ ಕಹ ಮೇ ಕರ್ಕೆ ಬಚ್ಚೋನ್ ಸೆ ಕರಾವ್. ನಾನ್ ಮಾಡಿ ನನ್ ಮಕ್ಕಳಿಂದ ಮಾಡಿಸ್ತೀನಿ. ಬಾಬೋರು ಮಾಡಿಸಿದ್ರು. ಮಕ್ಕಳು ಮಾಡ್ಲಿ, ಆಮೇಲೆ ಮಾಡ್ತೀನಿ. ಬಾಬೋರ್ ಈ ತರ ಸಂಕಲ್ಪನೂ ಮಾಡಿಲ್ಲ. ಇದು ಮೊದಲನೇ ಚಿಹ್ನೆ ತೀವ್ರ ಪುರುಷಾರ್ಥದ್ದು. ಮೊದ್ಲೂನು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. दूसरी निशानी तीव्र पुरुषार्थी सदा निर्माण कार्य करते भी निर्माण और निर्माण दोनों का बैलेंस चाहिए. ಎರಡನೇ ಚಿಹ್ನೆ ತೀವ್ರ ಪುರುಷಾರ್ಥಿಗಳಾಗ್ಬೇಕಂದ್ರೆ ನೋಡಿ, ಎಲ್ಲ ಬಾಬೋರ್ ಮಕ್ಕಳಿಗೂ ನಾನು ಪುರುಷಾರ್ಥದಲ್ಲಿ ಮುಂದೆ ಹೋಗ್ಬೇಕು ಅನ್ನೋದಿದೆ ಅಲ್ಲ. ಮುಂದೆ ಹೋಗ್ಲೇಬೇಕಂದ್ರೆ ಇವೆಲ್ಲ ಒಳ್ಳೆ ಚಿಕ್ಕ ಟಿಪ್ಸ್ ಬಾಬೋರ್ ಕೊಟ್ಟಿರೋದು. ಇದನ್ನ ಉಪಯೋಗಿಸ್ಕೊಳ್ಳಿ. ಆಶೀರ್ವಾದ, ಯಾರು ಹೇಗಾದ್ರೂ ಇರ್ಲಿ, ಆಶೀರ್ವಾದ ಕೊಡಿ. ಅವ್ರು ಏನ್ ಕೊಟ್ರು ಅದನ್ನ ಆಶೀರ್ವಾದ ಆಗಿ ಸ್ವೀಕಾರ ಮಾಡಿ. ಯಾರು ಎಂಥ ಆತ್ಮನೇ ಇರ್ಲಿ, ಶ್ರೇಷ್ಠ ವೃತ್ತಿಯಿಂದ ಶ್ರೇಷ್ಠ ವೈಬ್ರೇಷನ್ ವಾಯುಮಂಡಲ ಹರಡಿ. ಈಗ ಹೇಳ್ತಿದಾರಲ್ಲ ಬಾಬೋರು, ಯಾರ ಹತ್ರ ಏನೂ ತಗೊಳ್ಳೋ ಸಂಕಲ್ಪ ಮಾಡ್ಬೇಡಿ, ಕೊಡ್ತಾ ಹೋಗಿ, ದಾತ ಆಗಿ. ಅವ್ರು ಚೇಂಜ್ ಆಗ್ಲಿ, ಇವ್ರು ಹಿಂಗಿರ್ಲಿ, ಅವಾಗ ನಾನು ಹಿಂಗಿರ್ತೀನಿ, ಇದೆಲ್ಲ ವ್ಯಾಪಾರ ವೃತ್ತಿ ಬಿಡಿ. ತೀವ್ರ ಪುರುಷಾರ್ಥಿ ಆಗ್ಬೇಕಂದ್ರೆ ಸದಾ ನಿರ್ಮಾಣ ಅಂದ್ರೆ ಅಭಿಮಾನ ಇಲ್ಲದೆ ಇರೋದು. ಕಾರ್ಯ ನಿರ್ಮಾಣದ್ದು ಮಾಡಿ, ಆದ್ರೆ ನಿರ್ಮಾಣವಾಗಿದ್ದು ಮಾಡಿ. ಎರಡರ ಬ್ಯಾಲೆನ್ಸ್ ಬೇಕು. ನಿರ್ಮಾಣ ಅಂದ್ರೆ ಕನ್ಸ್ಟ್ರಕ್ಷನ್, ನಿರ್ಮಾಣ ಅಂದ್ರೆ ನಮ್ರತೆ. ಎರಡರ ಬ್ಯಾಲೆನ್ಸ್ ಬೇಕು. ಕ್ಯೂ निर्माण बनकर कार्य करने में सर्व द्वारा दिल का स्नेह और दुआ मिलती है. ನೀವು ನಿರ್ಮಾಣತೆಯಿಂದ ಕಾರ್ಯ ಮಾಡಿದ್ರೆ ಎಲ್ಲರಿಂದ ಹೃದಯದ ಸ್ನೇಹ ಮತ್ತು ಆಶೀರ್ವಾದ ಸಿಗುತ್ತೆ. ನೋಡಿ, ಸೇವೆನೂ ಮಾಡಿ ಅಭಿಮಾನ ಅಹಂಕಾರನೂ ಪಟ್ರೆ ಏನಾಗುತ್ತೆ? ಯಾವ ಸೇವೆ ಪ್ರಾರಬ್ಧನೂ ಸಿಗಲ್ಲ, ಯಾರ ಆಶೀರ್ವಾದನೂ ಸಿಗಲ್ಲ. ಆದ್ರೆ ನಿರ್ಮಾಣತೆಯಿಂದ ನೀವು ಹೃದಯದಿಂದ ಸೇವೆ ಮಾಡಿ, ಬೇರೆಯವರ ಹೃದಯದ ಸ್ನೇಹ ಆಶೀರ್ವಾದ ಸಿಗುತ್ತೆ. बाप दादा ने देखा निर्माण अर्थात सेवा के क्षेत्र में आजकल अभी अच्छे उमंग उत्साह से नए नए प्लान बना रहे हैं. बाप दादोರ್ ನೋಡ್ತಾ ಇದ್ದಾರೆ, ನಿರ್ಮಾಣ ಅರ್ಥಾತ್ ಸೇವೆ, ಸೇವಾ ಕ್ಷೇತ್ರದಲ್ಲಿ ವರ್ತಮಾನದಲ್ಲಿ ಈಗ ಒಳ್ಳೆ ಉತ್ಸಾಹ ಉಲ್ಲಾಸದಲ್ಲಿ ಹೊಸ ಪ್ಲಾನ್ಗಳನ್ನ ಮಾಡ್ತಾ ಇದ್ದೀರಿ. ಇದಕ್ಕೆ ಬಾಪ್ ದಾದಾ 4 ಕಡೆ ಇರುವಂತಹ ಮಕ್ಕಳಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಬಾಪ್ दादा के पास निर्माण के सेवा के प्लान बहुत अच्छे आए हैं. ಬಾಪ್ ದಾದವರ ಹತ್ರ ನಿರ್ಮಾಣದ ಕನ್ಸ್ಟ್ರಕ್ಷನ್, ವಿಶ್ವ ನವ ನಿರ್ಮಾಣದ ಸೇವೆಯ ಪ್ಲಾನ್ ಬಹಳ ಒಳ್ಳೊಳ್ಳೆದ್ ಬಂದಿದೆ. लेकिन बाप दादा ने देखा कि निर्माण के कार्य तो बहुत अच्छे हैं, लेकिन जितना सेवा के कार्य में उमंग उत्साह है, उतना अगर निर्माण स्टेज का बैलेंस हो तो निर्माण अर्थात सेवा के कार्य में सफलता और ज्यादा प्रत्यक्ष रूप में हो सकती है. ಆದ್ರೆ ಬಾಪ್ ದಾದವ್ರು ನೋಡ್ತಾರೆ, ನಿರ್ಮಾಣದ ಕಾರ್ಯ ಬಹಳ ಚೆನ್ನಾಗಿದೆ, ಆದ್ರೆ ಜೊತೆಗೆ ಎಷ್ಟು ಸೇವೆಯಲ್ಲಿ ಉತ್ಸಾಹ ಉಲ್ಲಾಸ ಇದೆಯೋ ಅಷ್ಟು ನಿರ್ಮಾಣ ಸ್ಥಿತಿಯ ಬ್ಯಾಲೆನ್ಸ್ ಇರಬೇಕು. ನಿರ್ಮಾಣ ಅಂದ್ರೆ ಸೇವೆಯ ಕಾರ್ಯದಲ್ಲಿ ಸಫಲತೆ ಹೆಚ್ಚು ಪ್ರತ್ಯಕ್ಷ ರೂಪದಲ್ಲಿ ಸಿಗುತ್ತೆ.
ಇದೆರಡರ ಬ್ಯಾಲೆನ್ಸ್, ನಿರ್ಮಾಣ ಮತ್ತು ನಿರ್ಮಾಣದ ಬ್ಯಾಲೆನ್ಸ್ ಇದ್ರೆ ನಿರ್ಮಾಣ ಅಂದ್ರೆ ಸೇವಾ ಕಾರ್ಯದಲ್ಲಿ ಸಫಲತೆನೂ ಸಿಗುತ್ತೆ, ಹಾಗೂ ಹೆಚ್ಚು ಪ್ರತ್ಯಕ್ಷ ರೂಪನೂ ಆಗುತ್ತೆ. बाप दादा ने पहले भी सुनाया, निर्माण स्वभाव, निर्माण बोल और निर्माण स्थिति से ಸಂಬಂಧ ಸಂಪರ್ಕ ಮೇ ಆನಾ ಹೇ. ಏಕೆಂದ್ರೆ ಬಾಪ್ ದಾದವರು ಮೊದಲು ಮಕ್ಕಳಿಗೆ ತಿಳಿಸಿದರೆ ನಿರ್ಮಾಣ ಸ್ವಭಾವ, ಅಭಿಮಾನ ಇಲ್ಲದೆ ಇರೋ ನಿರ್ಮಾಣ ಸ್ವಭಾವ, ನಿರ್ಮಾಣ ಮಾತು, ನಿರ್ಮಾಣ ಸ್ವಭಾವ ಇದೆ ಅಂದ್ರೆ ಮಾತಲ್ಲೂ ನಿರ್ಮಾಣತೆ ಇರುತ್ತೆ. ನಿರ್ಮಾಣ ಸ್ಥಿತಿಯಿಂದ ಸಂಬಂಧ ಸಂಪರ್ಕದಲ್ಲಿ ಬನ್ನಿ. ದೇವತೆಗಳ ಗಾಯನ ಮಾಡ್ತೀರಿ ಅಲ್ವಾ, लेकिन हे ब्राह्मणों का गायन देवताओं के लिए कहते, उनके मुख से जो बोल निकलते वह जैसे हीरे मोती अमूल्य निर्मल वाणी निर्मल स्वभाव है. ಏಕೆಂದ್ರೆ ದೇವತೆಗಳ ಗಾಯನ ಇದೆ, ಬ್ರಾಹ್ಮಣರ ಗಾಯನ. ದೇವತೆಗಳ ಗಾಯನ ಮಾಡ್ತಾರೆ, ಆದ್ರೆ ಅದಿರೋದು ಯಾರ್ದು? ಬ್ರಾಹ್ಮಣರ ಗಾಯನ. ದೇವತೆಗಳಿಗೆ ಏನ್ ಹೇಳ್ತಾರೆ? ಅವ್ರ ಬಾಯಿಂದ ಬರುವಂತಹ ಮಾತು, ಅದಕ್ಕೆ ಮಾತು ಅಂತ ಹೇಳಲ್ಲ, ಮುತ್ತು, ವರದಾನ, ಅಮೂಲ್ಯ. ಅದಕ್ಕೆ ನಿರ್ಮಲ ವಾಣಿ ನಿರ್ಮಲ ಸ್ವಭಾವ. ಇದು ಬಡಿ ದಾದೀಜಿಯವರ ಒಂದು ವಿಶೇಷ ಧಾರಣೆ. ನಿರ್ಮಾಣತೆ, ನಿರ್ಮಲ ವಾಣಿ, ನಿರ್ಮಲ ಸ್ವಭಾವ. ಬಾಬಾ ಅವ್ರು ಹೇಳೋದು ಇದು ದೇವತೆಗಳ ಬಾಯಿಂದ ಬರ್ತಕ್ಕಂತಹ ಮಾತಿಗೆ ಇದು ಹೇಳ್ತಾರೆ. ಈಗ ಬಾಪ್ ದಾದವ್ರು ನೋಡ್ತಾರೆ, ರಿಸಲ್ಟ್ ಸುನಾ ದೇನಾ ಕ್ಯೋಂಕಿ ಈ ಸೀಸನ್ ಕಾ ಲಾಸ್ಟ್ ಟರ್ನ್ ಹೇ. ಬಾಬಾ ಅವ್ರ ರಿಸಲ್ಟ್ ಹೇಳ್ಬೇಕಲ್ಲ ಮಕ್ಕಳಿಗೆ, ಏಕೆಂದ್ರೆ ಈ ಸೀಸನಿನ ಲಾಸ್ಟ್ ಟರ್ನ್, ಲಾಸ್ಟ್ ಮುರುಳಿ ಅಲ್ಲ ಇದು. क्योंकि इस सीजन का लास्ट टर्न बाप दादा ने देखा, निर्मल वाणी निर्माण स्थिति उसमें अभी अटेंशन चाहिए. ಬಾಪ್ ದಾದವ್ರು ನೋಡ್ತಾರೆ, ರಿಸಲ್ಟ್ ಹೇಳ್ತಾ ಇದ್ದಾರೆ, ಮಕ್ಕಳಲ್ಲಿ ನಿರ್ಮಲ ವಾಣಿ, ನಿರ್ಮಲ ಅಂದ್ರೆ ಸ್ವಚ್ಛ, ಸ್ವಚ್ಛವಾದ ಮಾತು, ಮಾತಿಗೆ ಎಷ್ಟು ಮರ್ಯಾದೆಗಳು ಕೊಟ್ಟಿದ್ದಾರೆ ಬಾಬಾ ಅವರು. ನಿರ್ಮಾಣ ಸ್ಥಿತಿ, ಏಕೆಂದ್ರೆ ಜ್ಞಾನಿಗಳಿಗೆ ನಡೀತಾ ನಡೀತಾ ಏನಾಗುತ್ತೆ, ಅಭಿಮಾನ ಬಂದ್ಬಿಡುತ್ತೆ. ಅದಕ್ಕೆ ನಿರ್ಮಾಣ ಸ್ಥಿತಿ, ಈಗ ಇದ್ರ ಕಡೆ ಅಟೆನ್ಷನ್ ಬೇಕು. ಯಾವ್ದ್ರ ಕಡೆ? ನಿರ್ಮಲ ವಾಣಿ ನಿರ್ಮಾಣ ಸ್ಥಿತಿ ಕಡೆ ಇನ್ನೂ ಅಟೆನ್ಷನ್ ಕೊಡ್ಬೇಕು. बाप दादा ने खजाने के 3 खाते जमा करे पहले बताया है, तो रिजल्ट में क्या देखा? ಬಾಪ್ ದಾದವರು ಖಜಾನೆಗಳಲ್ಲಿ 3 ಖಾತೆಯನ್ನ ಜಮಾ ಮಾಡ್ಕೊಳ್ಳಿ ಅಂತ ಮೊದಲು ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ರಿಸಲ್ಟ್ ಏನ್ ನೋಡಿದ್ರು? 3 ಖಾತೆ ಯಾವುದು? तो याद होगा ना, फिर भी रिवाइज कर रहे हैं. ಆ 3 ಖಾತೆ ಯಾವುದು ಅಂತ ನಿಮಗೆ ನೆನಪಿರ್ಬೋದಲ್ಲ, ಆದ್ರೂ ಮತ್ತೆ ಪುನಃ ಬಾಬಾ ಹೇಳ್ತಾರೆ, ನಾನೇ ರಿವೈಸ್ ಮಾಡ್ತಾ ಇದ್ದೀನಿ. ಏಕೆ ಅಪ್ನೆ ಪುರುಷಾರ್ಥ ಸೆ ಜಮಾ ಕಾ ಖಾತಾ ಬಡಾನ. ಮೊದಲನೇದು ತನ್ನ ಪುರುಷಾರ್ಥದಿಂದ ಜಮಾದ ಖಾತೆಯನ್ನ ಹೆಚ್ಚಿಸ್ಕೊಳ್ಳೋದು. दूसरा है सदा स्वयं भी संतुष्ट रहे और दूसरों को भी संतुष्ट करे. भिन्न भिन्न संस्कार को जानते हुए भी संतुष्ट रहना और संतुष्ट करना, इससे दुआओं का खाता जमा होता है. ಎರಡನೇದು ಸದಾ ಸ್ವಯಂವೂ ಸಂತುಷ್ಟವಾಗಿದ್ದು ಅನ್ಯರನ್ನು ಸಂತುಷ್ಟವಾಗಿಡದು. ಹೇಗೆ? ಭಿನ್ನ ಭಿನ್ನ ಸಂಸ್ಕಾರಗಳು, ಎಲ್ಲರ ಸ್ವಭಾವ ಸಂಸ್ಕಾರಗಳು ಗೊತ್ತಿದ್ರೂ ಸಂತುಷ್ಟವಾಗಿರೋದು, ಎಲ್ಲರನ್ನೂ ಸಂತುಷ್ಟ ಪಡಿಸೋದು, ಇದರಿಂದ ಆಶೀರ್ವಾದದ ಖಾತೆ ಜಮಾ ಆಗುತ್ತೆ. अगर किसी भी कारण से संतुष्ट करने में कमी रह जाती है तो पुण्य के खाते में जमा नहीं होता है. ಯಾವುದೇ ಕಾರಣದಿಂದ ಸಂತುಷ್ಟ ಮಾಡೋದ್ರಲ್ಲಿ ನಿಮ್ಮಲ್ಲಿ ಕೊರತೆ ಉಳ್ಕೊಳ್ಳುತ್ತೆ ಅಂದ್ರೆ ಪುಣ್ಯದ ಖಾತೆಯಾಗಿ ಜಮಾ ಆಗೋದಿಲ್ಲ. ಸ್ವಭಾವ ಸಂಸ್ಕಾರ ಯಾರ್ದು ಹೆಂಗಾದ್ರೂ ಇರ್ಲಿ, ಸ್ವಯಂ ಸಂತುಷ್ಟವಾಗಿದ್ದು ಅನ್ಯರನ್ನು ಸಂತುಷ್ಟ ಪಡಿಸ್ಬೇಕಲ್ಲ. ಅಕಸ್ಮಾತ್ ಯಾವುದೇ ಕಾರಣದಿಂದ ಸಂತುಷ್ಟ ಮಾಡೋದ್ರಲ್ಲಿ ಕೊರತೆ ಆಗುತ್ತೆ ಅಂದ್ರೆ ಪುಣ್ಯದ ಖಾತೆ ಜಮಾ ಆಗೋದಿಲ್ಲ. ಸಂತುಷ್ಟತಾ ಪುಣ್ಯ ಕಿ ಚಾಬಿ ಹೇ, ಚಾಹೆ ರೆಹನಾ ಚಾಹೆ ಕರ್ನಾ. ಸಂತುಷ್ಟತೆ ಅನ್ನೋದು ಪುಣ್ಯದ ಕೀ. ಅದು ಎಂತಹ ಆತ್ಮಗಳ ಜೊತೆಯಲ್ಲೂ ಸಂತುಷ್ಟವಾಗಿರೋದಿದೆಯಲ್ಲ, ಇದು ಪುಣ್ಯದ ಕೀ.
ಚಾಯೆ ರೆಹನಾ ಚಾಯೆ ಕರ್ನ, ಅದು ಇರೋದಾಗಿರ್ಬೋದು ಅಥವಾ ಮಾಡೋದಾಗಿರ್ಬೋದು, ಎಲ್ಲರ ಸಂಬಂಧ ಸಂಪರ್ಕದಲ್ಲಿ ಇದ್ದು ಕರ್ಮ ಮಾಡೋದಾಗ್ಬೋದು, ಇರೋದಾಗ್ಬೋದು. और तीसरा है सेवा में भी सदा निस्वार्थ ಮೇಪನ್ ನಹಿ. ಮೂರನೇದು ಸೇವೆಯಲ್ಲೂ ಸದಾ ನಿಸ್ವಾರ್ಥ, ನಾನು ಅನ್ನೋದು ಇಲ್ಲದೆ ಇರೋದು. मैंने किया ये मेरे होना चाहिए, ये मैं और मेरेपन जहाँ सेवा में आ जाता है वहाँ पुण्य का खाता जमा नहीं होता है. ಎಲ್ಲಿ ನಾನ್ ಮಾಡದೆ ನಂದಾಗಬೇಕು, ಈ ನಾನು ನನ್ನತನ ಎಲ್ಲಿ ಸೇವೆಯಲ್ಲಿ ಬರುತ್ತೋ ಅಲ್ಲಿ ಪುಣ್ಯದ ಖಾತೆ ಜಮಾ ಆಗೋದಿಲ್ಲ. ಎಲ್ಲಿ ಬಾಬಾ ಇರಬೇಕು ಅಲ್ಲಿ ನಾನು ಅನ್ನೋದು ಬಂತು ಅಂದ್ರೆ पुण्यದ ಖಾತೆ ಜಮಾ ಆಗಲ್ಲ. ಮೇರೆಪನ್ ಅನುಭವಿ ಹೋ, ये ರಾಯಲ್ ರೂಪ್ ಕಾ ಭಿ ಮೇರೆಪನ್ ಬಹುತ್ ಹೈ. ಹಾ, ಬಾಯಲ್ಲಿ ಹೇಳೋದು ಎಲ್ಲ ಬಾಬೋರ್ದು, ಬಾಬೋರ್ ಮಾಡಿಸ್ತಾರೆ. ಒಳಗಡೆಯಿಂದ ಅನ್ಕೊಳ್ಳೋದು ನನ್ನಿಂದಾನೇ ಆಯ್ತು, ನಾನ್ ಮಾಡಿದೆ, ನಾನ್ ಕರ್ಕೊಂಬಂದೆ, ನಾನ್ ತೋರಿಸ್ದೆ ಎಲ್ಲ. ಈ ನನ್ನತನದ ಅನುಭವಿ ಅಂತೂ ಇದಿರಿ. ರಾಯಲ್ ರೂಪದ ನನ್ನತನ ತುಂಬಾ ಇದೆ. ರಾಯಲ್ ಗೊತ್ತೇ ಆಗಲ್ಲ ಅದು. रॉयल रूप में मेरेपन की लिस्ट साधारण मेरेपन से लंबी है. ರಾಯಲ್ ರೂಪದ ನನ್ನತನದ ಲಿಸ್ಟ್ ಏನಿದೆಯಲ್ಲ ಅದು ಸಾಧಾರಣವಾಗಿರೋ ನನ್ನತನಕ್ಕಿಂತ ದೊಡ್ಡ ಲಿಸ್ಟ್ ಇದೆ. तो जहां भी मैं और मेरेपन का स्वार्थ आ जाता है, निस्वार्थ नहीं है, वहां पुण्य का खाता कम जमा होता है. ಎಲ್ಲಿ ನಾನು ನನ್ನತನದ ಸ್ವಾರ್ಥ ಬರುತ್ತೋ, ನಿಸ್ವಾರ್ಥತೆ ಇರಲ್ವೋ, ಅಲ್ಲಿ ಪುಣ್ಯದ ಖಾತೆ ಜಮಾ ಕಡಿಮೆ ಆಗುತ್ತೆ. ಮೇರಾಪನ್ ಕಿ ಲಿಸ್ಟ್ ಫಿರ್ ಕಭಿ ಸುನಾಯಂಗೆ, ಬಡಿ ಲಂಬಿ ಹೇ ಔರ್ ಬಡಿ ಸೂಕ್ಷ್ಮ ಹೇ. ಈ ರಾಯಲ್ ರೂಪದ ನನ್ನತನ ಸಾಧಾರಣ ನನ್ನತನಕ್ಕಿಂತ ಲಂಬಾ ಲಿಸ್ಟ್ ಇದೆ ಅಂತ ಹೇಳ್ತಾರಲ್ಲ ಬಾಬೋರು, ಆ ಲಿಸ್ಟ್ ಅನ್ನ ಇನ್ನೊಮ್ಮೆ ಹೇಳ್ತೀನಿ. ಅದರ ಲಿಸ್ಟ್ ತುಂಬಾ ದೊಡ್ಡದಿದೆ ಮತ್ತೆ ತುಂಬಾ ಸೂಕ್ಷ್ಮವಾಗಿದೆ. तो बाप दादा ने देखा कि अपने पुरुषार्थ से यथाशक्ति सभी अपना अपना खाता जमा कर रहे. ಈ ತರ 3 ಪ್ರಕಾರದ ಖಾತೆ ಇದೆ. ಬಾಪ್ ದಾದವ್ರು ನೋಡಿದ್ರು, ತನ್ನ ಪುರುಷಾರ್ಥದಿಂದ ಯಥಾಶಕ್ತಿ ಎಲ್ರು ನಿಮ್ಮ ನಿಮ್ಮ ಖಾತೆಯನ್ನ ಜಮಾ ಮಾಡ್ಕೊಳ್ತಾ ಇದ್ದೀರಿ. लेकिन दुआओं का खाता और पुण्य का खाता वो अभी भरने की आवश्यकता है. ಆದ್ರೆ ಈಗ ಒಂದು ಆಶೀರ್ವಾದದ ಖಾತೆ, ಇನ್ನೊಂದು ಪುಣ್ಯದ ಖಾತೆ, ಇದನ್ನ ತುಂಬಿಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಆಶೀರ್ವಾದದ ಖಾತೆ ಯಾರಿಗೆ ಸಿಗುತ್ತೆ ಅಂದ್ರೆ ಬಾಬಾವರು, ಯಾರು ಹೇಗಾದ್ರೂ ಇರ್ಲಿ ಸ್ವಭಾವ ಸಂಸ್ಕಾರ, ನಾನು ಸಂತುಷ್ಟವಾಗಿದ್ದು ಎಲ್ಲರನ್ನೂ ಸಂತುಷ್ಟ ಪಡಿಸೋದ್ರಿಂದ ಆಶೀರ್ವಾದದ ಖಾತೆ ಆಗುತ್ತೆ. ಪುಣ್ಯದ ಖಾತೆ ಯಾವುದರಿಂದ ಆಗುತ್ತೆ? ನಿಸ್ವಾರ್ಥ ಸೇವೆ, ನಾನು ನನ್ನತನವನ್ನ ಸಮಾಪ್ತಿ ಮಾಡಿ ಇದನ್ನ ಈ ತರ ಸೇವೆ ಮಾಡಿ ಜಮಾ ಮಾಡ್ಕೊಳ್ಳೋದ್ರ ಅವಶ್ಯಕತೆ ಇದೆ. ಆದ್ದರಿಂದ 3 ಖಾತೆ ಜಮಾ ಮಾಡ್ಕೊಳ್ಳೋದ್ರ ಕಡೆ ಅಟೆನ್ಷನ್. ಸಂಸ್ಕಾರ ವೆರೈಟಿ ಅಭಿ ಭಿ ದಿಖಾಯಿ ದೇಂಗೆ, ಸಬ್ಕೆ ಸಂಸ್ಕಾರ ಅಭಿ ಸಂಪನ್ನ ನಹಿ ಹುಯೇ ಹೇ. ಸಂಸ್ಕಾರ ವಿಭಿನ್ನವಾಗಿರುತ್ತೆ, ಕಾಣಿಸುತ್ತೆ, ಎಲ್ಲರ ಸಂಸ್ಕಾರ ಭಿನ್ನ. ಎಲ್ಲರ ಸಂಸ್ಕಾರ ಈಗ ಇನ್ನೂ ಸಂಪನ್ನ ಆಗಿಲ್ಲ. लेकिन हमारे ऊपर औरों के कमजोर स्वभाव, कमजोर संस्कार का प्रभाव नहीं पड़ना चाहिए. ಇದು ಬ್ರಾಹ್ಮಣರು ತುಂಬಾ ವಿಶೇಷವಾಗಿ ಅಂಡರ್ಲೈನ್ ಮಾಡ್ಕೊಳ್ಬೇಕಾಗಿರೋದು. ಬಾಬಾವ್ರು ಹೇಳೋದು, ನಮ್ಮ ಮೇಲೆ ಬೇರೆ ಯಾರದೇ ಬಲಹೀನ ಸ್ವಭಾವ, ಬಲಹೀನ ಸಂಸ್ಕಾರದ ಪ್ರಭಾವ ನನ್ನ ಮೇಲೆ ಆಗಬಾರ್ದು. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀನಿ, ಕಮ್ಜೋರ್ ಸಂಸ್ಕಾರ ಶಕ್ತಿಶಾಲಿ ನಹಿ ಹೈ. ಬಲಹೀನ ಸಂಸ್ಕಾರದಲ್ಲಿ ಏನು ಶಕ್ತಿ ಇಲ್ಲ, ನಾನೇ ಮಾಸ್ಟರ್ ಸರ್ವಶಕ್ತಿವಾನ್. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಮೇಲೆ ಬಲಹೀನ ಸಂಸ್ಕಾರದ ಪ್ರಭಾವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೇಫ್ಟಿ ಕಾ ಸಾಧನ್ ಹೇ ಬಾಪ್ ದಾದಾ ಕಿ ಛತ್ರ ಛಾಯಾ ಮೇ ರೆಹನಾ. ಬೇರೆಯವರ ಸ್ವಭಾವ ಸಂಸ್ಕಾರಗಳ, ಬಲಹೀನ ಸ್ವಭಾವ ಸಂಸ್ಕಾರಗಳ ಪ್ರಭಾವ ನನ್ನ ಮೇಲೆ ಆಗಬಾರ್ದು ಅಂದ್ರೆ ಅದಕ್ಕೆ ಸೇಫ್ಟಿಯ ಸಾಧನ ಬಾಪ್ ದಾದವರ ಛತ್ರ ಛಾಯೆ ಒಳಗಿರೋದು. ಬಾಬುವರ ನೆನಪೇ ಛತ್ರ ಛಾಯೆ, ಬಾಪ್ ದಾದವರ ಜೊತೆ ಕಂಬೈಂಡ್ ಆಗಿರೋದು ಛತ್ರ ಛಾಯೆ ಶ್ರೀಮತ. ಎಷ್ಟು ಶ್ರೀಮತದ ಒಳಗಿರ್ತೀವಿ, ಬಾಬುವರ ನೆನಪಿನ ಛತ್ರ ಛಾಯೆ ಕಂಬೈಂಡ್ ಆಗಿರ್ತಿರೋ ಅಷ್ಟು
ಬೇರೆಯವರ ಸ್ವಭಾವ ಸಂಸ್ಕಾರಗಳ ಪ್ರಭಾವ ನಮ್ಮ ಮೇಲೆ ಆಗಲ್ಲ. ಯಾಕೆಂದ್ರೆ ಇದು ತುಂಬಾ ಪರಿಣಾಮಕಾರಿ. ಎಷ್ಟು ಬೇಗ ಬೇರೆಯವ್ರ ಸ್ವಭಾವ ಸಂಸ್ಕಾರದ ಪ್ರಭಾವ ನಮ್ಮ ಮೇಲೆ ಆಗ್ಬಿಡುತ್ತಲ್ಲ. आज बाप दादा इशारा दे रहे हैं, स्वप्रति हर एक को संकल्प बोल संपर्क संबंध कर्म में नवीनता लाने का प्लान बनाना ही है. ಬಾಪ್ ದಾದವರ ವಿಶೇಷ ಇಶಾರೆ ಇದು. ಸ್ವಪ್ರತಿ, ಪ್ರತಿಯೊಬ್ಬರು, ಸಂಕಲ್ಪ, ಮಾತು, ಸಂಪರ್ಕ, ಸಂಬಂಧ, ಕರ್ಮ ಎಲ್ಲದರಲ್ಲೂ ನವೀನತೆಯನ್ನ ತಂದುಕೊಳ್ಳೋ ಪ್ಲಾನ್ ಮಾಡ್ಕೊಳ್ಬೇಕಾಗಿದೆ. ನಮ್ಮಲ್ಲಿ ಹಳೆ ಸ್ವಭಾವ ಸಂಸ್ಕಾರಗಳನ್ನ ಬಿಟ್ಟು ಏನು ನವೀನತೆ ತಂದ್ಕೊಳ್ಬೇಕು, ಅದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಬಾಪ್ ದಾದಾ ಪೆಹಲೆ ರಿಸಲ್ಟ್ ದೇಖೆಂಗೆ ಕ್ಯಾ ನವೀನತಾ ಲಾಯಾ ಹೈ. ಬಾಪ್ ದಾದವರು ಮೊದಲು ನಿಮ್ಮ ರಿಸಲ್ಟ್ ನೋಡ್ತಾರೆ, ಏನು ಹೊಸತನ ತಂದ್ಕೊಂಡಿದ್ದೀರಿ. ಕ್ಯಾ ಪುರಾನಾ ಸಂಸ್ಕಾರ ದೃಢ ಸಂಕಲ್ಪ ಸೆ ಪರಿವರ್ತನ್ ಕಿಯಾ ಹೇ. ಬಾಬೋರ್ ನೋಡ್ತಾರೆ, ಏನು ನಿಮ್ಮ ಹಳೆ ಸಂಸ್ಕಾರವನ್ನು ದೃಢ ಸಂಕಲ್ಪದಿಂದ ಪರಿವರ್ತನೆ ಮಾಡ್ಕೊಂಡಿದ್ದೀರಾ. ಎ ರಿಸಲ್ಟ್ ಪೆಹಲೆ ದೇಖೆಂಗೆ. ಇದನ್ನೇ ಬಾಬೋರ್, ಈ ರಿಸಲ್ಟ್ ಅನ್ನೇ ಮೊದಲು ನೋಡೋದು. ನಾನು ಅಷ್ಟು ಸೇವೆ ಮಾಡಿದ್ದೀನಿ, ಇಷ್ಟು ಸೇವೆ ಮಾಡಿದ್ದೀನಿ ಅದಲ್ಲ. ಮೊದಲು ನಿಮ್ಮ ಹಳೆ ಸಂಸ್ಕಾರನ ಎಷ್ಟು ಪರಿವರ್ತನೆ ಮಾಡ್ಕೊಂಡಿದ್ದೀರಿ. ಕ್ಯಾ ಸೋಚ್ತೆ ಹೋ ಐಸಾ ಕರೆ ಕರೆ ಹಾತ್ ಉಠಾओ जो कहते करेंगे करेंगे अच्छा करेंगे या दूसरों को देखेंगे. ಯಾರು ಯೋಚನೆ ಮಾಡ್ತೀರಿ ಈ ತರ ಆಗ್ಲಿ ಅಂತ ಕೈ ಎತ್ತಿ. ಬಾಬೆ ಹೇಳ್ತಾರೆ, ಯಾರು ಹೇಳ್ತೀರಿ ಮಾಡ್ತೀವಿ, ಮಾಡ್ತೀರಾ. ಏನ್ ಮಾಡ್ತೀರಾ? ನವೀನತೆಯನ್ನ ತಂದುಕೊಳ್ಳೋ ಪ್ಲಾನ್ ಮಾಡಿ. ಹಳೆ ಸ್ವಭಾವ ಹಳೆ ಸಂಸ್ಕಾರಗಳನ್ನ ಬಿಟ್ಟು ನವೀನತೆ ತಂದುಕೊಳ್ಳೋ ಪ್ಲಾನ್ ಮಾಡಿ. ये रिजल्ट पहले देखेंगे करेंगे या दूसरों को देखेंगे. ಈ ರಿಸಲ್ಟ್ ಅನ್ನ ಬಾಬೋರ್ ಮೊದಲು ನೋಡಕ್ ಬಯಸ್ತಾರೆ. ಮಾಡ್ತಿರೋ, ನಿಮ್ ಸಂಸ್ಕಾರನ ಪರಿವರ್ತನೆ ಮಾಡ್ಕೊಳ್ಳೋ ಪ್ಲಾನ್ ಮಾಡ್ತಿರೋ ಅಥವಾ ಬೇರೆಯವರನ್ನೇ ನೋಡ್ತಿರೋ. ಕ್ಯಾ ಕರೆಂಗೆ दूसरों को नहीं देखना, ಬಾಪ್ ದಾದಾ ಕೋ ದೇಖ್ನಾ. ಬೇರೆಯವರನ್ನ ನೋಡ್ಬೇಡಿ, ನೋಡೋದೇ ಆದ್ರೆ ಬಾಪ್ ದಾದವರನ್ನ ನೋಡಿ. अपनी बड़ी दादी को देखना, कितनी न्यारी और प्यारी स्टेज है. ಬಡಿ ದಾದಿಯವರನ್ನ ನೋಡಿ, ಪ್ರಕಾಶ್ಮಣಿ ದಾದೀಜಿಯವರನ್ನ ನೋಡಿ, ಎಷ್ಟು ನ್ಯಾರಿ, ಎಷ್ಟು ಪ್ಯಾರಿ ಸ್ಥಿತಿಯಲ್ಲಿದ್ದಾರೆ. ಬಾಪ್ ದಾದಾ कहते अगर किसको मैं और हद का मेरापन से न्यारा देखना हो तो अपने बाप दादा के दिल तख्त नशीन दादी को देखो. ಬಾಬೋರ್ ಎಷ್ಟೊಂದು ಹೆಮ್ಮೆಯಿಂದ, ನಶೆಯಿಂದ, ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ಬಾಪ್ ದಾದವರು, ನೀವೇನಾದ್ರು ಯಾರನ್ನಾದ್ರೂ ನಾನು ಮತ್ತು ಹದ್ದಿನ ನನ್ನತನದಿಂದ ನಿರ್ಲಿಪ್ತವಾಗಿರೋರು ಯಾರನ್ನಾದ್ರೂ ನೀವು ನೋಡ್ಬೇಕು ಅನ್ನೋದಾದ್ರೆ ಬಾಪ್ ದಾದವರ ಹೃದಯ ಸಿಂಹಾಸನಧಾರಿಯಾಗಿರೋ ದಾದೀಜಿಯವರನ್ನ ನೋಡಿ. ಸಾರಿ ಲೈಫ್ ಮೇ ಹದ್ಕಾ ಮೇರಾಪನ್ ಹದ್ಕಾ ಮೇಪನ್ ಇಸ್ಸೆ ನ್ಯಾರಿ ರಹಿ ಹೈ. ಇಡೀ ಜೀವನ ಪರ್ಯಂತನೂ ದಾದೀಜಿಯವರು ಹದ್ದಿನ ನನ್ನತನ, ಹದ್ದಿನ ನಾನು ಅನ್ನೋದು ಇದೆಲ್ಲದ್ರಿಂದ ನ್ಯಾರವಾಗಿದ್ರು. उसकी रिजल्ट बीमारी कितनी भी है लेकिन दुख दर्द की वासना से न्यारी है. ಅದರ ರಿಸಲ್ಟ್ ಅವರ ಜೀವನ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಸಾರಿ ಲೈಫ್ ದಾದಿ ಹದ್ದಿನ ನನ್ನತನ ನಾನು ಅನ್ನೋದ್ರಿಂದ ನ್ಯಾರ ಇದ್ದಿರೋ ಅಂತ ಸ್ಥಿತಿಯಿಂದ ಆ ರಿಸಲ್ಟ್ ಇವತ್ತು ರೋಗ ಶರೀರಕ್ಕಿದ್ರು, ಎಷ್ಟೇ ಕಠಿಣವಾಗಿದ್ರು, ಆದ್ರೆ ದಾದಿ ಆ ದುಃಖ, ಆ ನೋವು, ಅದರ ಅನುಭವದಿಂದ ನ್ಯಾರ ಇದ್ದಾರೆ. ಏಕ್ ಹಿ ಶಬ್ದ ಪಕ್ಕಾ ಹೈ, ಕೋಯಿ ಭಿ ಪೂಛ್ತಾ ದಾದಿ ಕುಚ್ ದರ್ದ್ ಹೈ, दादी कुछ हो रहा है, क्या उत्तर मिलता है कुछ नहीं. क्योंकि निस्वार्थ और दिल बड़ी, सर्व को समाने वाली, सर्व की प्यारी, इसकी प्रैक्टिकल निशानी देख रहे हैं. ನೋಡಿ, ಅದನ್ನೇ ಯಾರೇ ಕೇಳಲಿ ದಾದಿಯವರಿಗೆ, ದಾದಿ ಏನಾದ್ರೂ ನೋವಾಗ್ತಾ ಇದೆಯಾ, ಏನಾದ್ರೂ ಆಗ್ತಾ ಇದೆಯಾ, ಏನು ಉತ್ತರ ಹೇಳ್ತಿದ್ರು ದಾದಿ? ಏನು ಇಲ್ಲ. ಯಾಕೆ ಅಂದ್ರೆ ಅಷ್ಟು ಜೀವನ ಕಾಲದಲ್ಲಿ ದಾದೀಜಿಯವರು ನಿಸ್ವಾರ್ಥ ಹಾಗೂ ದಿಲ್ ಬಡಿ, ದೊಡ್ಡ ವಿಶಾಲ ಹೃದಯದಿಂದ, ಸರ್ವಕೋ ಸಮಾನೆ ವಾಲಿ, ಯಾರು ಎಂಥವರೇ ಇದ್ರು ಎಲ್ಲರನ್ನೂ
ತನ್ನ ಹೃದಯದಲ್ಲಿ ಅಳವಡಿಸ್ಕೊಂಡು ಸಮಾವೇಶ ಮಾಡಿಕೊಂಡಂತಹ ಸರ್ವರಿಗೆ ಪ್ರಿಯವಾದ ಜೀವನ ಪ್ರಾಕ್ಟಿಕಲ್ ಚಿಹ್ನೆ ಇವತ್ತು ನೋಡ್ತಾ ಇದ್ದೀರಿ. ನೋಡಿ ದಾದೀಜಿಯವರು ವಿಶೇಷತೆನೇ 2 ಬಾಹುಗಳನ್ನ ತೆರೆದು ಎಲ್ಲರನ್ನೂ ಆಲಿಂಗನ ಮಾಡ್ಕೊಳ್ಳುವಂತಹ ಪೋಸ್ ಅಲ್ವಾ ದಾದೀಜಿ ಯಾವಾಗ್ಲೂ. ಅದೇ ತರ ಹೃದಯನೂ ಅಷ್ಟೇ ವಿಶಾಲವಾಗಿ ಅದರ ರಿಸಲ್ಟ್ ಇವತ್ತು ದಾದೀಜಿಯವ್ರದನ್ನ ನೋಡ್ತಾ ಇದ್ದೀರಿ. जब ब्रह्मा बाप की बात कहते उसमें तो बाप था ना, लेकिन दादी तो आपके साथ प्रभु पालना में रही, पढ़ाई में रही, सेवा में साथी रही. तो जब एक बन सकता निस्वार्थ स्थिति में, तो क्या आप सभी नहीं बन सकते हैं? ಯಾವಾಗ ಬ್ರಹ್ಮ ಬಾಬಾವರ ಬಗ್ಗೆ ಹೇಳಿದ್ರೆ ಉದಾಹರಣೆ ಮಕ್ಕಳಿಗೆ ಏನ್ ಅನ್ಸುತ್ತೆ, ಬಿಡಿ ಶಿವಬಾಬಾವರ ರಥ ಅಲ್ವಾ, ಅವರಲ್ಲಿ ಶಿವಬಾಬಾವ್ರು ಇದ್ರಲ್ಲ ಅಂತ ಹೇಳ್ತೀರಿ. ಬಿಡಿ, ದಾದೀಜಿಯವರು ನಿಮ್ ಜೊತೆಗೆ ಇದ್ದವರು, ನಿಮ್ ತರನೇ ಪ್ರಭು ಪಾಲನೆಯಲ್ಲಿ ಬೆಳೆದವರು, ವಿದ್ಯೆ ಓದ್ದವರು, ಸೇವೆಯ ಜೊತೆಗಾರರು. ಸಬ್ ಏಕ್ ಬಂದ್ ಸಕ್ತಾ. ಯಾವಾಗ ಒಬ್ರು ಆತರ ಆಗಕ್ಕಾಗತ್ತೆ ಅಂದ್ರೆ ನಿಸ್ವಾರ್ಥ ಸ್ಥಿತಿಯಿಂದ, ಯಾಕೆ ನೀವೆಲ್ರೂ ಆಗಕ್ಕಾಗಲ್ವಾ? बन सकते हैं ना. बाप दादा को निश्चय है कि आप ही बनने वाले हैं. ಆಗ್ಬೋದಲ್ಲ, ದಾದಿಯವರು ಆಗಿದ್ದಾರೆ ಅಂದ್ರೆ ನೀವು ಯಾರು ಬೇಕಾದ್ರೂ ಆಗ್ಬೋದಲ್ಲ. ಬಾಪ್ ದಾದವರಿಗೆ ನಿಶ್ಚಯ ಇದೆ ನೀವು ಆಗುವಂತವರು. ಕಿತನೆ ಬಾರ್ ಬನೆ ಹೇ ಯಾದ್ ಹೇ. ಎಷ್ಟು ಬಾರಿ ನೀವು ಈ ಸ್ಥಿತಿಯನ್ನ ಪಡ್ಕೊಂಡಿದ್ದೀರಿ ನೆನಪಿದೆಯಾ? ಅನೇಕ ಕಲ್ಪ ತಂದೆ ಸಮಾನ ಆಗಿದ್ದೀರಿ, ಹಾಗೂ ಈಗ್ಲೂ ಆಪ್ ಹಿ ಬನ್ನನೆ ವಾಲೆ ಹೋ, ನೀವೇ ಆಗುವಂತವರು. ಈ ಉತ್ಸಾಹದಿಂದ ಉಲ್ಲಾಸದಿಂದ ಹಾರ್ತಾ ಹೋಗಿ. बाप को आप में निश्चय है, आप भी अपने में सदा निश्चय बुद्धि बनना ही. ಬಾಬೋರಿಗೆ ನಿಮ್ಮೆಲ್ಲರ ಮೇಲೆ ನಿಶ್ಚಯ ಇದೆ, ಹಾಗೆ ನಿಮಗೂ ನಿಮ್ಮ ಮೇಲೆ ಸದಾ ನಿಶ್ಚಯ ಬುದ್ಧಿಯವರಾಗಿರ್ಬೇಕು. ऐसा निश्चय बुद्धि बन उड़ते चलो. ಈ ತರ ನೀವು निश्चय बुद्धिಯವರಾಗಿ ಹಾರ್ತಾ ಹೋಗಿ. जब बाप से प्यार है, प्यार में 100% से भी ज्यादा है ऐसे कहते हो, ये ठीक है? ಬಾಬೋರ್ ಮೇಲೆ ನಿಮಗೆ ಪ್ರೀತಿ ಇದೆ. ಪ್ರೀತಿ ಎಷ್ಟಿದೆ ಅಂದ್ರೆ 100%ಗಿಂತ ಜಾಸ್ತಿ ಇದೆ, ಫುಲ್ ಇದೆ. ಈ ತರ ಹೇಳ್ತೀರಿ ಅಲ್ವಾ. जो भी सभी बैठे हैं वह जो भी अपने अपने स्थान पर सुन रहे हैं, देख रहे हैं, वह सभी प्यार की सब्जेक्ट में अपने को 100% समझते हैं. ಯಾರೆಲ್ಲರೂ ಇಲ್ಲಿ ಮುಂದೆ ಕುಳಿತಿದ್ದೀರಿ ಅಥವಾ ನಿಮ್ಮ ನಿಮ್ಮ ಸ್ಥಾನದಲ್ಲಿ ಕುಳಿತು ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಎಲ್ಲರೂ ಪ್ರೀತಿಯ ಸಬ್ಜೆಕ್ಟ್ ಅಲ್ಲಿ ನಿಮ್ಮನ್ನ ನೀವು ನಾವು 100% ಪ್ರೀತಿ ನನಗೆ ಬಾಬೋರ್ ಮೇಲಿದೆ ಅಂತ ತಿಳ್ಕೊಳ್ತೀರಿ ಅಲ್ವಾ. हाथ उठाओ 100%. अच्छा, पीछे वाले लंबे हाथ उठाओ, हिलाओ. इसमें तो सभी ने हाथ उठाया है. ಕೈ ಎತ್ತಿ. 100% ಹೌದಾ, ನನಗೆ 100% ಪ್ರೀತಿ ಇದೆ ಅಂತನ ಎಲ್ಲರೂ ಎತ್ತಿದ್ದಾರೆ, ಒಳ್ಳೇದು. ಹಿಂದೆ ಇರೋರು ಎತ್ತರದ ಕೈ ಎತ್ತಿ, ಬಾಬೋರಿಗೆ ಸೂಚನೆ ಕೊಡಿ, ಹೌದಾ ಇಲ್ವಾ ಅಂತ. आज 22,000 से भी अधिक भाई बहने पहुंचे. ಈ ಗ್ರೂಪ್ ಅಲ್ಲಿ 22,000ಕ್ಕೂ ಹೆಚ್ಚು ಸಹೋದರ ಸಹೋದರಿಯರು ಬಂದು ತಲುಪಿದ್ದಾರೆ. ಯಾಕೆಂದ್ರೆ ಈ ಸೀಸನಿನ ಲಾಸ್ಟ್ ಮಿಲನ ಇದು. ಇದರಲ್ಲಿ ಎಲ್ಲರೂ ಕೈ ಎತ್ತಾ ಇದ್ದೀರಿ, 100% ಪ್ರೀತಿ ಇದೆ ಅನ್ನೋದ್ರಲ್ಲಿ. तो प्यार की निशानी है समान बन. ಪ್ರೀತಿ ಇದೆ ಸರಿ, ಆ ಪ್ರೀತಿಯ ಪ್ರಮಾಣ ಏನು? ಸಮಾನ ಆಗೋದು. ಯಾರ ಜೊತೆ ಪ್ರೀತಿ ಇರುತ್ತಲ್ಲ, ಉಸ್ ಜೈಸಾ ಬೋಲ್ನಾ, ಉಸ್ ಜೈಸಾ ಚಲ್ನಾ, ಉಸ್ ಜೈಸಾ ಸಂಬಂಧ ಸಂಪರ್ಕ ನಿಭಾನಾ, ये प्यार की निशानी है. ನೋಡಿ, ಯಾವುದೇ ವ್ಯಕ್ತಿಗಳಲ್ಲೂ ಇಬ್ಬರಲ್ಲಿ ಪ್ರೀತಿ ಇರುತ್ತೆ ಅಂದ್ರೆ ಒಬ್ರ ತರನೇ ಇನ್ನೊಬ್ರು ಆಗ್ಬಿಡ್ತಾರಲ್ಲ, ಅದು ಪ್ರೀತಿಗೆ ಪ್ರಮಾಣ. ಇವರಿಬ್ರಲ್ಲಪ್ಪ ಒಬ್ರೇ ಅಂತ ಹೇಳ್ತಾರಲ್ಲ, ಹಂಗೆ ನಿಮ್ಮ ಮಾತಲ್ಲಿ, ನಡೆಯಲ್ಲಿ, ಸಂಬಂಧ ಸಂಪರ್ಕ ನಿಭಾಯಿಸೋದ್ರಲ್ಲಿ, ಇದೆಲ್ಲದರಲ್ಲೂ ತಂದೆ ಸಮಾನ. ಇದೇ ಪ್ರೀತಿಯ ಚಿಹ್ನೆ. ಇವತ್ತು ಬಾಪ್ दादा अभी अभी देखना चाहते 1 सेकंड में स्वराज्य के सीट पर कंट्रोलिंग पावर, रूलिंग पावर के संस्कार में इमर्ज रूप में सेकंड में बैठ सकते हैं.
ಈಗೀಗ ಬಾಬೋರ್ ನೋಡ್ಲಿಕ್ಕೆ ಬಯಸ್ತಾರೆ. ನೋಡಿ, ಈಗೀಗ್ಲೇ ಅನುಭವ ಮಾಡಿ. 1 ಸೆಕೆಂಡ್ ಅಲ್ಲಿ ಸ್ವರಾಜ್ಯದ ಸೀಟಲ್ಲಿ ಕುಳಿತು, ತ್ರಿಕುಟಿಯ ಸೀಟ್, ಸ್ವರಾಜ್ಯದ ಸೀಟಲ್ಲಿ ಕುಳಿತು ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ನ ಸಂಸ್ಕಾರವನ್ನು ಇಮರ್ಜ್ ರೂಪದಲ್ಲಿ ಇಟ್ಕೊಂಡು ಸೆಕೆಂಡಲ್ಲಿ ಈ ಸ್ಥಿತಿಯಲ್ಲಿ ಕುತ್ಕೊಳ್ಳಕ್ಕಾಗುತ್ತಾ? तो 1 सेकंड में 2-3 मिनट के लिए राज्य अधिकारी की सीट पर सेट हो जाओ. 1 ಸೆಕೆಂಡ್ ಅಲ್ಲಿ 2-3 ನಿಮಿಷ ಆದ್ರು, 1 ಸೆಕೆಂಡ್ ಅಲ್ಲಿ ಸ್ಥಿತ ಆಗಿ ಅದೇ ಸ್ಥಿತಿಯಲ್ಲಿ 2-3 ನಿಮಿಷ ಆದ್ರೂ ರಾಜ್ಯ ಅಧಿಕಾರಿಯ ಸೀಟ್ ಅಲ್ಲಿ ಸೆಟ್ ಆಗಿ ಅದೇ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ. ಒಳ್ಳೇದು. ಬಾಬುರಿ ಡ್ರಿಲ್ ಮಾಡಿಸಿದರೆ ಈ ಡ್ರಿಲ್ ಅನ್ನ ಪದೇ ಪದೇ ಮಾಡ್ತಾ ಇರಿ. ರೂಲಿಂಗ್ ಮತ್ತೆ ಕಂಟ್ರೋಲಿಂಗ್ ಪವರ್ನ ಸಂಸ್ಕಾರ इमर्ज आगते. ಒಳ್ಳೆದು. चारों ओर के बच्चों की याद प्यार के पत्र, साथ साथ जो भी साइंस के साधन उन्हें द्वारा याद प्यार बाप दादा के पास पहुंच गई है. 4 ಕಡೆ ಇರತಕ್ಕಂತಹ ಮಕ್ಕಳ ಪ್ರೀತಿಯ ನೆನಪಿನ ಪತ್ರಗಳು ಜೊತೆ ಜೊತೆಗೆ ವಿಜ್ಞಾನದ ಸಾಧನದಿಂದ ಪ್ರೀತಿಯ ನೆನಪುಗಳು ಬಾಪ್ ದಾದವರ ಹತ್ರ ತಲುಪಿದೆ. अपने दिल का समाचार भी बहुत बच्चे लिखते भी है. ತನ್ನ ಮನಸ್ಸಲ್ಲಿರೋ, ಹೃದಯದ ಆಳದಲ್ಲಿರೋ ಸಮಾಚಾರನು ಬಹಳಷ್ಟು ಮಕ್ಕಳು ಬರೀತಾರೆ. ಅವ್ರು ರೂಹಾನ್ ಮೇ भी ಸುನಾತೆ, ಸಂಭಾಷಣೆಯಲ್ಲೂ ಬಾಬೋರ್ ಜೊತೆ ಹೇಳ್ಕೊಡ್ತಾರೆ. ಬಾಪ್ ದಾದಾ ಆ ಎಲ್ಲ ಮಕ್ಕಳಿಗೂ ರೆಸ್ಪಾಂಡ್ ಕೊಡ್ತಾ ಇದ್ದಾರೆ. ಸದಾ ಸತ್ಯ ಹೃದಯ ಮಕ್ಕಳ ಮೇಲೆ ಸಾಯಬ್ ರಾಜ್. ಯಾರೆಷ್ಟು ಸತ್ಯವಾಗಿ ಹೇಳ್ತಾರೆ ಬಾಬೋರ್ ಜೊತೆ, ಅವ್ರಿಗೆ ಬಾಬೋರ್ ರಾಜಿ ಆಗ್ಬಿಡ್ತಾರೆ. ಹೃದಯದ ಆಶೀರ್ವಾದ और दिल का दुलार बाप दादा का विशेष उन आत्मों प्रति है. ಆ ಸತ್ಯ ಹೃದಯ ಮಕ್ಕಳು ಏನ್ ಮನಸ್ಸಲ್ಲಿದೆ, ಏನೆಲ್ಲ ಇದೆ ಅದನ್ನ ಹಂಚ್ಕೊಳ್ತಾರೆ, ಸತ್ಯವಾಗಿ ಮಾತಾಡ್ತಾರೆ ಬಾಬೋರ್ ಜೊತೆ. ಅಂತಹ ಮಕ್ಕಳಿಗೆ ಹೃದಯದ ಆಶೀರ್ವಾದ, ಹೃದಯದ ಪ್ರೀತಿ ಬಾಪ್ ದಾದೋರ್ ವಿಶೇಷವಾಗಿ ಎಲ್ಲ ಆತ್ಮಗಳ ಪ್ರತಿ ಕೊಡ್ತಾ ಇದ್ದಾರೆ. चारों ओर के जो भी समाचार देते, सभी अच्छे अच्छे उमंग उत्साह के प्लान जो भी बनाए, उसकी बाप दादा मुबारक भी दे रहे हैं. 4 ಕಡೆಯಿಂದ ಬರ್ತಕ್ಕಂಥ ಎಲ್ಲ ಸಮಾಚಾರ ಕೊಟ್ಟಿರೋ ಎಲ್ಲ ಒಳ್ಳೊಳ್ಳೆ ಉತ್ಸಾಹ ಉಲ್ಲಾಸದ ಪ್ಲಾನ್ ಏನ್ ಮಾಡಿದಿರಿ, ಅದಕ್ಕೆ ಬಾಪ್ ದಾದವರು ಮೊದಲೇ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ, ಹಾಗೂ ವರದಾನನೂ ಕೊಡ್ತಾ ಇದ್ದಾರೆ. ಬಡ್ತೆ ಚಲೋ ಬಡಾತೆ ಚಲೋ, ಮುಂದುವರಿತಾ ಹೋಗಿ, ಮುಂದುವರಿಸ್ತಾ ಹೋಗಿ. ಒಳ್ಳೇದು. 4 ಕಡೆ ಇರೋ ಬಾಪ್ ದಾದವರ ಕೋಟಿಯಲ್ಲಿ ಕೆಲವರು, ಆ ಕೆಲವರಲ್ಲೂ ಕೆಲವು ಶ್ರೇಷ್ಠ ಭಾಗ್ಯವಾನ್ ಮಕ್ಕಳಿಗೆ ಬಾಪ್ ದಾದವರ ವಿಶೇಷ ಪ್ರೀತಿಯ ನೆನಪುಗಳು. ಬಾಪ್ ದಾದಾ ಎಲ್ಲ ಮಕ್ಕಳಿಗೂ ಸಾಹಸ ಹಾಗೂ ಉತ್ಸಾಹ ಉಲ್ಲಾಸಕ್ಕೆ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ತೀವ್ರ ಪುರುಷಾರ್ಥಿ ಬನ್ನೇಗಿ, ಇನ್ನು ಮುಂದಿನ ದಿನಗಳಲ್ಲೂ ನೀವು ತೀವ್ರ ಪುರುಷಾರ್ಥಿಗಳಾಗೋ, ಬ್ಯಾಲೆನ್ಸ್ ಇಂದ ಪದಮ ಗುಣದಷ್ಟು ಬ್ಲೆಸ್ಸಿಂಗು ಕೊಡ್ತಾ ಇದ್ದಾರೆ. ಎಲ್ಲರ ಭಾಗ್ಯದ ನಕ್ಷತ್ರ ಸದಾ ಹೊಳಿತಾ ಇದೆ. ಮಸ್ತಕದಲ್ಲಿ, ನಯನದಲ್ಲಿ, ಬಾಯಲ್ಲಿ, ತುಟಿಯಲ್ಲಿ, ಕೈಯಲ್ಲಿ, ಹೃದಯದಲ್ಲಿ ಎಲ್ಲ ಹೇಳಿದ್ರಲ್ಲ ಬಾಬೋರು, ಎಲ್ಲ ಭಾಗ್ಯದ ನಕ್ಷತ್ರ ಸದಾ ಹೊಳಿತಾ ಇದೆ. ಹಾಗೂ ಅವರೊಂಕ ಭಾಗ್ಯ ಬನ್ವಾತೆ ರಹೆ, ಬೇರೆಯವರ ಭಾಗ್ಯವನ್ನು ರೂಪಿಸ್ತಾ ಹೋಗಿ ಇದಕ್ಕೂ ಆಶೀರ್ವಾದ ಕೊಡ್ತಾ ಇದ್ದಾರೆ. 4 ಕಡೆ ಇರುವಂತಹ ಮಕ್ಕಳು ತಮ್ಮ ತಮ್ಮ ಸ್ಥಾನದಲ್ಲಿ ಕೇಳಿಸ್ಕೊಳ್ತಾನೂ ಇದ್ದೀರಿ, ನೋಡ್ತಾನೂ ಇದ್ದೀರಿ. ವಿಜ್ಞಾನದ ಸಾಧನದಿಂದ ಬಾಪ್ ದಾದಾ ಎಲ್ಲ 4 ಕಡೆ ಇರುವ ದೂರ ಕೂತಿರುವಂತಹ ಮಕ್ಕಳನ್ನು ನೋಡಿ ನೋಡಿ ಬಾಬೋರಿಗೆ ಖುಷಿ ಆಗ್ತಾ ಇದೆ. ದೇಖ್ತೆ ರಹೋ ಅವ್ರ ಮಧುಬನ್ ಕಿ ಶೋಭಾ ಬಡಾತೆ ರಹೋ, ನೋಡ್ತಾ ಹೋಗಿ ಮಧುಬನದ ಶೋಭೆಯನ್ನು ಸದಾ ಹೆಚ್ಚಿಸ್ತಾ ಹೋಗಿ. ಸಭಿ ಬಚ್ಚೋं को ದಿಲ್ ಕಿ ದುವಾओं ಸಾತ್ ನಮಸ್ತೆ, ಎಲ್ಲ ಮಕ್ಕಳಿಗೂ ಹೃದಯದ ಆಶೀರ್ವಾದಗಳೊಂದಿಗೆ ನಮಸ್ತೆ. वरदान, अटेंशन रूपी घृत द्वारा आत्मिक स्वरूप के सितारे की चमक को बढ़ाने वाले आकर्षण मूर्त भव. अटेंशन अन्नो ಎಣ್ಣೆಯಿಂದ
ಆತ್ಮಿಕ ಸ್ವರೂಪದ ನಕ್ಷತ್ರದ ಹೊಳಪನ್ನು ಹೆಚ್ಚಿಸುವಂತವರೇ ಆಕರ್ಷಣಾ ಮೂರ್ತಿ ಭವ. ಅಟೆನ್ಷನ್ ಅನ್ನೋದೇ ಎಣ್ಣೆ. ಇದರಿಂದ ಆತ್ಮಿಕ ಸ್ವರೂಪದ ನಕ್ಷತ್ರದ ಹೊಳಪನ್ನು ಹೆಚ್ಚಿಸುವಂತವರೇ आकर्षणा मूर्ति भव. जब बाप द्वारा नॉलेज द्वारा आत्मिक स्वरूप का सितारा चमक गया तो बुझ नहीं सकता है. ಯಾವಾಗ ಬಾಬೋರಿಂದ ಜ್ಞಾನದಿಂದ ಆತ್ಮಿಕ ಸ್ವರೂಪದ ನಕ್ಷತ್ರದ ಹೊಳಪು ಬರುತ್ತೋ ಇದೆಂದು ಹಾರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಹೊಳಪಿನ ಪರ್ಸೆಂಟೇಜ್ ಕಮ್ಮಿ ಜಾಸ್ತಿ ಆಗ್ಬೋದು. ಈ ನಕ್ಷತ್ರ ಸದಾ ಹೊಳಿತಾ ಇರಬೇಕು. ಸಬ್ಕೋ ಆಕರ್ಷಿತ್ ತಬ್ ಕರೇಗ. ಈ ನಕ್ಷತ್ರ ಹೊಳಪು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಹಾರ್ ಹೋಗಲ್ಲ, ಇದು ನಂದು ಹೋಗಲ್ಲ. ಈ ನಕ್ಷತ್ರ ಸದಾ ಹೊಳಿತಾ ಇರಬೇಕು ಅಂದ್ರೆ ಎಲ್ಲರನ್ನೂ ಆಕರ್ಷಿತ ಯಾವಾಗ ಮಾಡಕ್ಕಾಗುತ್ತೆ ಅಂದ್ರೆ ರೋಜ್ ಅಮೃತ್ ವೇಳೆ ಅಟೆನ್ಷನ್ ರೂಪಿ ಗುರುತ್ ಡಾಲ್ತೆ रहेंगे. ಹೆಂಗೆ ದೀಪ ಹಾರ್ ಹೋಗ್ಬಾರ್ದು ಅಂದ್ರೆ ಗಮನ ಕೊಟ್ಟು ಎಣ್ಣೆ ಹಾಕ್ತಾ ಇರ್ಬೇಕಾಗತ್ತೆ. ಅದೇ ತರ ಪ್ರತಿನಿತ್ಯ ಅಮೃತ್ ವೇಳೆ ಅಟೆನ್ಷನ್ ಅನ್ನು ಎಣ್ಣೆ ಹಾಕ್ತಾ ಇರಿ. जैसे दीपक में घृत डालते तो वह एक रस चलता है. ಎಣ್ಣೆ ಕಮ್ಮಿ ಆದ್ರೆ ದೀಪದ ಪ್ರಕಾಶನೂ ಕಮ್ಮಿ ಆಗುತ್ತಲ್ಲ. ದೀಪದಲ್ಲಿ ಎಣ್ಣೆ ಹಾಕ್ತಾ ಹೋದ್ರೆ ಅದು ಏಕರಸವಾಗಿ ಬೆಳಗ್ತಾ ಇರುತ್ತೆ. ಅದೇ ರೀತಿ ಸಂಪೂರ್ಣ ಅಟೆನ್ಷನ್ ಕೊಡಿ. ಅರ್ಥಾತ್ ಬಾಬೋರ ಸರ್ವ ಗುಣ ಶಕ್ತಿಗಳನ್ನು ಸ್ವಯಂ ಅಲ್ಲಿ ಧಾರಣೆ ಮಾಡ್ಕೊಡಿ. ಈ ಅಟೆನ್ಷನ್ ಇಂದನೇ ಆಕರ್ಷಣಾ ಮೂರ್ತಿಗಳಾಗ್ತಿರಿ. स्लोगन बेहद की वैराग्य वृत्ति द्वारा साधना के बीज को प्रत्यक्ष करो. ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದ ಸಾಧನೆಯ ಬೀಜವನ್ನು ಪ್ರತ್ಯಕ್ಷ ಮಾಡಿ. ಹೆಂಗೆ ಬೀಜ ಯಾವಾಗ ಪ್ರತ್ಯಕ್ಷ ಆಗುತ್ತೆ, ಅದು ಅಂಕುರಿತ ಆದಾಗ ಪ್ರತ್ಯಕ್ಷ ಆಗುತ್ತೆ. ಅದಕ್ಕೆ ಬೇಕೇನೋ ಬೇಹದ್ದಿನ ವೈರಾಗ್ಯ ವೃತ್ತಿ. ಅದರಿಂದ ಸಾಧನೆಯ ಬೀಜ ಪ್ರತ್ಯಕ್ಷ ಆಗುತ್ತೆ. ಅವ್ಯಕ್ತ ಇಶಾರೆ योग की शक्ति जमा करने के लिए कर्म और योग का बैलेंस और बढ़ाओ. ಯೋಗದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಕರ್ಮ ಮತ್ತು ಯೋಗ ಈ ಎರಡರ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸ್ಕೊಳ್ಳಿ. ಕರ್ಮ ಮಾಡ್ತಾ ಯೋಗದ ಪವರ್ಫುಲ್ ಸ್ಥಿತಿ ಇರಲಿ, ಇದರ ಅಭ್ಯಾಸವನ್ನು ಹೆಚ್ಚಿಸ್ಕೊಳ್ಳಿ. जैसे सेवा के लिए इन्वेंशन करते वैसे इन विशेष अनुभवों के अभ्यास के लिए समय निकालो. ಹೇಗೆ ಸೇವೆಗೆ ಇನ್ವೆನ್ಷನ್ಗೋಸ್ಕರ ಹೆಂಗ್ ಸಮಯ ಕೊಡ್ತೀರಿ, ಹೊಸ ಹೊಸ ಇನ್ವೆನ್ಷನ್ ಮಾಡ್ತೀರಿ, ಹಾಗೆ ವಿಶೇಷ ಈ ಅನುಭವದ ಅಭ್ಯಾಸಕ್ಕೆ. ಯಾವ ಅನುಭವ? ಕರ್ಮ ಮತ್ತು ಯೋಗ ಎರಡರ ಬ್ಯಾಲೆನ್ಸ್ ಪವರ್ಫುಲ್ ಸ್ಥಿತಿಯ ಅಭ್ಯಾಸಕ್ಕೆ ಸಮಯ ತೆಗಿರಿ. ಹಾಗೂ ನವೀನತೆಯನ್ನು ತಂದ್ಕೊಂಡು ಎಲ್ಲರ ಮುಂದೆ ಎಕ್ಸಾಂಪಲ್ ಆಗಿ. ಹೆಂಗೆ ಹೊಸ ಹೊಸ ಇನ್ವೆನ್ಷನ್ ಮಾಡ್ಬೇಕಾದ್ರೆ ಅಭ್ಯಾಸ ಮಾಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಸಮಯ ಕೊಡ್ತಾರೆ ಏಕಾಂತವಾಗಿ. ಅದೇ ತರ ಯೋಗದ ಶಕ್ತಿ ಜಮಾ ಮಾಡ್ಕೊಳ್ಳಿಕ್ಕೆ ಕರ್ಮ ಯೋಗದ ಬ್ಯಾಲೆನ್ಸ್ ಅನ್ನ ಹೆಚ್ಚಿಸ್ಕೊಡಿ. ಕರ್ಮ ಮಾಡ್ತಾನು ಯೋಗ ಪವರ್ಫುಲ್ ಸ್ಥಿತಿಯಲ್ಲಿ ಇರಬೇಕು. ಇದರ ಅಭ್ಯಾಸವನ್ನು ಹೆಚ್ಚಿಸ್ಕೊಡಿ. ಆಗ ಎಲ್ಲರ ಮುಂದೆ ನೀವು ಎಕ್ಸಾಂಪಲ್ ಆಗ್ತೀರಿ. ಸೂಚನೆ: ಇವತ್ತು ಈ ತಿಂಗಳ 3ನೇ ಭಾನುವಾರ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ 6:30ಯಿಂದ 7:30ವರೆಗೂ ವಿಶೇಷ ಯೋಗ ಅಭ್ಯಾಸದ ಸಮಯದಲ್ಲಿ ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನೋ ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತರಾಗಿ ಪ್ರಕೃತಿ ಸಹಿತ ಸರ್ವ ಆತ್ಮಗಳಿಗೂ ಪವಿತ್ರತೆಯ ಕಿರಣವನ್ನ ಕೊಡಿ, ಸತೋ ಪ್ರಧಾನ ಮಾಡೋ ಸೇವೆಯನ್ನ ಮಾಡಿ. ಇಡೀ ವಿಶ್ವದಲ್ಲಿ ಎಲ್ಲರೂ ಇದು ಒಂದೇ ಸಂಕಲ್ಪದಲ್ಲಿ 6:30ಯಿಂದ 7:30ವರೆಗೂ ಈ ಯೋಗ ಅಭ್ಯಾಸ ಮಾಡ್ಬೇಕಂದ್ರೆ ಇಡೀ ದಿನ ಇದನ್ನ ಪ್ರಾಕ್ಟೀಸ್ ಮಾಡಿ. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನೋ ಶಕ್ತಿಶಾಲಿ ಸ್ವರೂಪದಲ್ಲಿದ್ದು ಪ್ರಕೃತಿ ಸಹಿತ ಸರ್ವ ಆತ್ಮಗಳಿಗೂ ಪವಿತ್ರತೆಯ ಕಿರಣವನ್ನ ಕೊಟ್ಟು ಸತೋ ಪ್ರಧಾನ ಮಾಡೋ ಸೇವೆ ಮಾಡಿ. ಓಂ ಶಾಂತಿ.